ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀ ನಾಗಾಭರಣ ಪರಮೇಶ್ವರಾಯ ನಮಃ. ಓಂ ಶ್ರೀ ಶೇಷಶಯನ ಅನಂತ ಪದ್ಮನಾಭಾಯ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲೇಯಂ ಸ್ಥತಾಂ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲೇಯಂ ಸ್ಥತಾಂ. ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಃ. ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ. ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಓಂ ಶ್ರೀ ವಾಸುಕಿ ನಾಗರಾಜಾಯ ನಮೋ ನಮಃ. ಕಾರ್ಕೋಟಕಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಸರ್ಪಗಳ ಶಕುನ ಅಥವಾ ನಾಗಗಳ ದರ್ಶನ ಫಲ ಇವನ್ನು ವಿಶ್ಲೇಷಣೆ ಮಾಡೋಣ. ಈಗಾಗಲೇ ಈ ಶಕುನ ರಹಸ್ಯದ ಸಂಚಿಕೆಯಲ್ಲಿ 6 ವಿಶೇಷವಾದ ಶಕುನದ ಫಲಗಳ ಸಂಚಿಕೆಯನ್ನು ಪ್ರಸಾರ ಮಾಡಿದ್ದೇವೆ. ಅಲ್ಲಿ ವಿವಿಧ ರೀತಿಯ ಈ ಪಶು ಪಕ್ಷಿ ಪ್ರಾಣಿಗಳಿಗೆ ಅನುಗುಣವಾದಂಥ ಶಕುನವನ್ನು ಮುಂದೆಯೂ ನಿಮ್ಮ ಮುಂದೆ ಇಡಲಿದ್ದೇವೆ. ಶಕುನ ಶಾಸ್ತ್ರ ಅನ್ನೋದು ಭಾರತೀಯ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಬಂದಂತಹ ಒಂದು ವಿಶಿಷ್ಟವಾದ ಶಾಸ್ತ್ರ. ಇದರ ಶಾಸ್ತ್ರ ಜೊತೆಗೆ ಜನರಿಂದ ಬಾಯಿಂದ ಬಾಯಿಗೆ ಬಂದಂತಹ ನಂಬಿಕೆಯ ವಿಚಾರಗಳು ಸಹ ಸೇರಿವೆ. ಹಾಗಾಗಿ ಜನಪದದಲ್ಲೂ ಈ ಒಂದು ಶಕುನಗಳ ಉಲ್ಲೇಖ ಇದೆ, ಶಾಸ್ತ್ರಗಳಲ್ಲೂ ಉಲ್ಲೇಖ ಇದೆ, ಪುರಾಣಗಳಲ್ಲೂ ಉಲ್ಲೇಖಗಳು ಕಂಡುಬರುತ್ತವೆ. ಹಾಗಾಗಿ ಈ ಹಾವು ಅಥವಾ ನಾಗಸರ್ಪ ಇವೆಲ್ಲವೂ ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ ಅದಕ್ಕೆ ವಿಶೇಷವಾದ ಒಂದು ಪವಿತ್ರ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ನಾಗರಿಗೆ ಒಂದು ದೇವತಾ ಸಾನ್ನಿಧ್ಯವನ್ನು ಅವರು ಕಲ್ಪಿಸಿದ್ದಾರೆ. ಅಲ್ಲದೆ ದೇವತೆಗಳಿಗೂ ಆ ಹಾವುಗಳಿಗೂ ಅಥವಾ ನಾಗಸರ್ಪಗಳಿಗೂ ವಿಶೇಷವಾದ ಸಂಬಂಧವನ್ನು ಕಲ್ಪಿಸಿದ್ದಾರೆ. ನಮ್ಮ ಆದಿಪೂಜ್ಯ ಗಣೇಶನ ವಿಚಾರವನ್ನು ಗಮನಿಸಿದರೆ ಗಣೇಶನು ತನ್ನ ಕಟಿಯಲ್ಲಿ ಆ ನಾಗವನ್ನು ಧರಿಸಿದ್ದಾನೆ. ಹಾಗಾಗಿ ಆ ನಾಗಕಟೀಧರ ಅಂತ ಹೇಳಿ ಆತನಿಗೆ ನಾಗಕಟಿ ಆಭರಣವನ್ನು ಹೊಂದಿದಂಥ ಗಣೇಶ. ಅದೇ ರೀತಿ ಪರಮಾತ್ಮ ಭಗವಾನ್ ಶಿವಶಂಕರನು ನಾಗಭೂಷಣ ಎನ್ನಿಸಿದ್ದಾನೆ, ಹಾವನ್ನು ಕೊರಳಲ್ಲಿ ಧರಿಸಿದ್ದಾನೆ. ಭಗವಾನ್ ವಿಷ್ಣುವನ್ನು ಆದಿಶೇಷನು ತನ್ನ ತೂಲಿಕಾ ತಲ್ಪದಲ್ಲಿ ಸಂರಕ್ಷಿಸಿದ್ದಾನೆ. ಅದೇ ರೀತಿ ಈ ಸ್ಕಂದ ಅಥವಾ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯು ಆತನು ನಾಗ ರಕ್ಷಕ ಎಂದು ಎನಿಸಿದ್ದಾನೆ. ಅದೇ ರೀತಿ ವಿವಿಧ ದೇವತೆಗಳ ಒಂದು ಭುಜ ಕೀರ್ತಿಯಲ್ಲಿ ನಾಗರ ಒಂದು ಚಿಹ್ನೆಗಳು ಅಲ್ಲಿ ವಿಶಿಷ್ಟವಾಗಿವೆ. ವಿಶೇಷವಾಗಿ ತಾಯಿ ಕಾಳಿಕಾ ಮಾತೆ ಇರ್ಬೋದು, ದುರ್ಗಾ ಮಾತೆ ಇರ್ಬೋದು, ಆಕೆಯು ಆ ನಾಗಾಭರಣಗಳನ್ನು ಧರಿಸಿದ್ದಾನೆ. ಜೊತೆಗೆ ಕಾಲಭೈರವನ ಭುಜಗಳಲ್ಲಿ ಸಹ ಒಂದು ನಾಗರ ಚಿಹ್ನೆಗಳು ಕಂಡುಬರ್ತವೆ. ಈ ರೀತಿ ಆ ನಾಗ ಅಥವಾ ಸರ್ಪಗಳಿಗೆ ವಿಶೇಷವಾದ ಒಂದು ಸ್ಥಾನ ನಮ್ಮ ಒಂದು ಭಾರತದ ಪವಿತ್ರದ ವಿಚಾರವಾಗಿ ಕಂಡುಕೊಂಡಿದೆ. ಹಾಗಾಗಿ ಸರ್ಪಗಳನ್ನು ಪೂಜೆ ಮಾಡುವಂತಹ ದೇಶ ನಮ್ಮದಾಗಿದೆ. ಆ ಸರ್ಪಗಳು ನಾಗಗಳು ಪರಿಸರಕ್ಕೆ ಬಹಳ ಒಂದು ಸ್ನೇಹಿ, ಅಂದರೆ ಪರಿಸರದ ಒಂದು ಉಳಿವು ನಾಗಗಳ ಕೈಯಲ್ಲಿದೆ ಅನ್ನೋದನ್ನು ಈಗ ಮುಂದೆ ಜನಕ್ಕೆ ಗೊತ್ತಾಗುತ್ತೆ. ಹಾಗಾದರೆ ಈಗಾಗಲೇ ನಾವು ಹಲವಾರು ನಮ್ಮ ಒಂದು ಆಧುನಿಕ ಜೀವನಕ್ಕೆ ಶೈಲಿಗೆ ಒಗ್ಗಿಕೊಂಡು ಆ ಸರ್ಪ ಕುಲಗಳನ್ನು ನಾಗ ಕುಲಗಳನ್ನು ನಿರಂತರವಾಗಿ ನಾವು ಭೀತಿಗೆ ಅಥವಾ ಆತಂಕಕ್ಕೆ ವಿನಾಶಕ್ಕೆ ಕಂಡುಕೊಂಡು ಬರ್ತಾಯಿದ್ದೇವೆ. ಹಿಂದಿನ ಕಾಲದಲ್ಲೂ ನಾಗಗಳಿಗೆ ಸರ್ಪಗಳಿಗೆ ತೊಂದರೆ ಮಾಡಿದವರಿಗೆ, ಆತಂಕ ಮಾಡಿದವರಿಗೆ ಅಥವಾ ಸರ್ಪಗಳ ಒಂದು ವಿನಾಶಕ್ಕೆ ಬಂದವರಿಗೆ ಅವರ ಒಂದು ವಿನಾಶನೇ ಸ್ವಂತ ವಿನಾಶ ಆಗಿದ್ದೆಲ್ಲ ಕಂಡುಬರುತ್ತೆ. ಹಾಗಾಗಿ ಈ ನಾಗಗಳು ಸರ್ಪಗಳು ನಮ್ಮ ಒಂದು ಪರಿಸರಕ್ಕೆ ಪೂರಕವಾಗಿರುವಂಥದ್ದು, ಪರಿಸರದ ಒಂದು ಆ ಸಂಕೋಲೆಯನ್ನು, ಅದನ್ನೇ ಇಕೋಸಿಸ್ಟಮ್ ಚೈನ್ ಅಂತ ಹೇಳ್ತಾರೆ. ಪರಿಸರದ ಒಂದು ಸಂಕೋಲೆ ಅಂತ ಇರುತ್ತೆ. ಆ ಪರಿಸರದ ಸಂಕೋಲೆಯ ಪ್ರಮುಖ ಪಾತ್ರವು ಈ ನಾಗಗಳು, ಸರ್ಪಗಳು ಅಥವಾ ಸರೀಸೃಪಗಳು. ಅಂದರೆ ಯಾವ್ಯಾವುದು ಹರಿದಾಡುವಂಥ ಜೀವಿಗಳಿಗೆ ಸರ್ಪ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಸರ್ಪ ಅಂದರೆ ಹರಿದಾಡುವಂಥದ್ದು ಅಂತ ಸರೀಸೃಪ ಅಂತ ಕರೀತಾರೆ. ಹಾಗಾಗಿ ಆ ಸರ್ಪಗಳಲ್ಲಿ ಎಲ್ಲ ಥರದ ಹಾವುಗಳು ಬರ್ತವೆ. ಉದಾಹರಣೆಗೆ ಕೇರೆ ಹಾವು, ಕಟ್ಟು ಹಾವು, ಕನ್ನಡಿ ಹಾವು, ಮಣ್ಣು ಹಾವು, ನೀರು ಹಾವು, ಇರುತ್ತಲೆ ಹಾವು, ಇನ್ನು ಎರೆಹುಳ, ಅದು ಸಹ ಭೂನಾಗ ಎಂದು ಎನಿಸಿರ್ತದೆ. ಹಾಗಾಗಿ ಆ ಒಂದು ಹರಿದಾಡುವಂಥ ಎಲ್ಲ ಜೀವಿಗಳು ಸರ್ಪನೇ. ಆದರೆ ಆ ಸರ್ಪಗಳಲ್ಲಿ ನಾಗವು ಶ್ರೇಷ್ಠ. ಆ ನಾಗ ಅಂದರೆ
ನಾವು ನಾಗರ ಹಾವು ಎಂದು ಯಾವುದನ್ನು ಪೂಜೆ ಮಾಡ್ತೇವೆ, ನಾಗಸರ್ಪ ಅನ್ನೋದು, ಆ ನಾಗಸರ್ಪ ಅನ್ನೋದಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ಅದು ತನ್ನ ಒಂದು ಗಾಂಭೀರ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಜೀವಿಯಾಗಿರುತ್ತೆ. ಜೊತೆಗೆ ತಾನಾಗೆ ಯಾರನ್ನು ಅದಕ್ಕೂ ಹಾನಿ ಮಾಡಲಿಕ್ಕೆ ಹೋಗೋದಿಲ್ಲ, ಅಥವಾ ತನಗೆ ಏನು ಅಪಾಯ ಬಂದಾಗ, ತನಗೆ ಹಾನಿ ಮಾಡಲಿಕ್ಕೆ ಬಂದಾಗ ಅಷ್ಟೇ ತಾನು ಅದನ್ನು ತನ್ನ ವಿಷವನ್ನು ಕಕ್ಕಿ ಇನ್ನಿತರರಿಗೆ ತನ್ನ ಒಂದು ವಿಷದ ಪ್ರಯೋಗವನ್ನು ಮಾಡುತ್ತೆ. ಹಾಗಾಗಿ ಅದಕ್ಕಾಗಿ ನಾಗರ ಮೇಲೆ ಕೆಲವರಿಗೆ ಭಕ್ತಿನೂ ಇದೆ ಅಥವಾ ಭಯನೂ ಇದೆ. ಹಾಗಾಗಿ ಆ ನಾಗರ ಭಯ, ನಾಗರ ಭಕ್ತಿ ಅನ್ನೋದು ಸಹ ಒಂದು ದಾರ್ಶನಿಕವಾಗಿಯೋ ಅಥವಾ ದೈವಿಕವಾಗಿಯೋ ಅದಕ್ಕೆ ಒಂದು ಉತ್ತಮವಾದ ಹಿನ್ನೆಲೆ ಖಂಡಿತ ಇರುತ್ತೆ. ಹಿಂದೆ ದೇವತೆಗಳ ವಿಚಾರದಲ್ಲಿರ್ಬೋದು ಅಥವಾ ಹಿಂದೆ ನಡೆದಂಥ ಪೌರಾಣಿಕ ವಿಚಾರಗಳಾದ ಪುರಾಣ ಪುರುಷರುಗಳ ವಿಚಾರದಲ್ಲೂ ಈ ನಾಗ ಆರಾಧನೆ, ನಾಗರ ಸಂಬಂಧಿತವಾದ ಭಕ್ತಿ ಭಯಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ವಿವಿಧ ರೀತಿಯ ಕಥೆಗಳು ನಮ್ಮಲ್ಲಿ ಕಂಡುಬರುತ್ತವೆ. ಅದರಲ್ಲಿ ಈ ಒಂದು ಶ್ರಾವಣದಲ್ಲಿ ಬರುವಂತಹ ಪ್ರಥಮ ಪರ್ವವು ನಾಗರ ಪಂಚಮಿ. ಶ್ರಾವಣದಲ್ಲಿ ಆ ಪರ್ವಗಳ ಒಂದು ಕಾಲ ಆರಂಭ ಆಗುವಂಥದ್ದೇ ನಾಗರ ಪಂಚಮಿಯಿಂದ. ಹಾಗಾಗಿ ಆ ನಾಗ ಪಂಚಮಿ ಅಥವಾ ನಾಗರ ಪಂಚಮಿ ಅನ್ನೋದು ಆ ದೇವತೆಗಳಿಂದಲೂ ಆಚರಿಸಿಕೊಂಡು ಬಂದಿದೆ. ಆ ಪಂಚಮಿ ವ್ರತವನ್ನು ಹಿಂದೆನೂ ಯಾರಿಗೆ ಈ ದೇವತೆಗಳಿಗೂ ಸಂತಾನಕ್ಕೆ ತೊಂದರೆ ಬಂದಾಗ, ದೇವತೆಗಳಿಗೆ ರೋಗ ರುಜಿನಗಳು ಬಂದಾಗ, ಚರ್ಮ ವ್ಯಾಧಿಗಳು ಬಂದಾಗ, ಕುಷ್ಠಾದಿ ರೋಗಗಳು ಬಂದಾಗ, ತೊನ್ನು ರೋಗಗಳು ಬಂದಾಗ, ಅಂತಹ ಒಂದು ದೇವತೆಗಳಿರ್ಬೋದು, ಋಷಿ ಪರಂಪರೆ ಇರ್ಬೋದು, ಇಂತಹ ನಾಗರ ಒಂದು ಪೂಜೆ, ನಾಗರ ಹರಕೆ ಅಥವಾ ನಾಗರ ಒಂದು ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡಿ ಅವರು ವಿಮೋಚನೆ ಪಡೆದಂಥದ್ದು ಅಥವಾ ಅದರಿಂದ ಅವರು ಸಂತೃಪ್ತರಾದಂಥ ಉದಾಹರಣೆಗಳಿವೆ. ಹಾಗಾಗಿ ನಾಗರ ಶಕುನ ಅನ್ನೋದು ಬಹಳ ಒಂದು ಪ್ರಸಿದ್ಧವಾದ ಶಕುನ ಅನ್ನಿಸಲ್ಪಟ್ಟಿದೆ. ನಾಗರಿಗೆ ಅದರಲ್ಲಿ ವಿಶೇಷವಾಗಿ ಈ ಕೇರೆ ಹಾವು, ಕಟ್ಟು ಹಾವು, ಕನ್ನಡಿ ಹಾವು, ಮಣ್ಣು ಹಾವು, ನೀರು ಹಾವು ಇರ್ತಲ್ಲ, ಇದೆಲ್ಲ ಹೇಳಿದ ಬೇರೆ ಬೇರೆ ರೀತಿಯ ಹಾವುಗಳನ್ನು ಹೇಳಿದ್ದೇನೆ. ಇವುಗಳನ್ನು ವಿಶೇಷವಾಗಿ ನಾಗರ ವರ್ಗಕ್ಕೆ ಸೇರಿಸಿಲ್ಲ, ಅವುಗಳು ಸರ್ಪಗಳು. ಆದರೆ ಕೆಲವೊಂದು ಸಾರಿ ಅವುಗಳ ಶಕುನೂ ಲೆಕ್ಕಕ್ಕೆ ಬರುತ್ತೆ. ವಿಶೇಷವಾಗಿ ಇಲ್ಲಿ ಹೆಚ್ಚಿನ ಶಕುನಗಳು ನಾಗರಿಗೆ ನಾಗ ಸರ್ಪಕ್ಕೆ ಅಥವಾ ಈ ನಾಗರ ಹಾವಿಗೆ ಸಂಬಂಧಪಟ್ಟ ಶಕುನಗಳು ವ್ಯಕ್ತವಾಗ್ತವೆ. ಅಲ್ಲದೆ ಇನ್ನಿತರ ಸರ್ಪಗಳು ಸಹ ಈ ಕೆಲವೊಂದು ಶಕುನಗಳಲ್ಲಿ, ಉದಾಹರಣೆಗೆ ಆ ಹಾವು ಅಡ್ಡ ಬಂದಾಗ, ಹಾವು ಚಲನೆ ಬಂದಾಗ, ಇವೆಲ್ಲ ಬಿಟ್ಟರು ಅಲ್ಲಿ ಬೇರೆ ಹಾವುಗಳು ಸಹ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಹಾವುಗಳು ವಿಷಜಂತುಗಳು ಹೌದು, ಆದರೆ ಆ ವಿಷಜಂತುಗಳು ನಮ್ಮ ಪರಿಸರಕ್ಕೆ ಪೂರಕವಾಗಿರುವಂಥದ್ದು. ಉದಾಹರಣೆಗೆ ಅವುಗಳು ಇಲಿಗಳ ಸಂತಾನವನ್ನು ನಿಯಂತ್ರಣ ಮಾಡುತ್ತಾ ಹಾವುಗಳು ಕ್ರಿಮಿಕೀಟಗಳನ್ನು, ಹಲವಾರು ಹುಳು ಉಪ್ಪಡಿಗಳನ್ನು ಹಿಡಿದು ತಿಂತವೆ, ಅಥವಾ ಯಾವುದಾದ್ರೂ ಹಾನಿಕಾರಕವಾದ ಈ ರೈತರ ಒಂದು ಸ್ನೇಹಿಯಾಗಿ ಅದು ಪರಿಸರ ಸ್ನೇಹಿಯಾಗಿ ವಾಸ ಮಾಡುತ್ತೆ. ಇಲ್ಲಾಂದರೆ ಬೇರೆ ಬೇರೆ ರೀತಿಯ ಭತ್ತ ಇತ್ಯಾದಿಗಳನ್ನು ಬೆಳೆಯುವಂಥ ಹೊಲಗಳಲ್ಲಿ ಈ ಹಾವುಗಳು ಇಲ್ಲಾಂದರೆ ಇಲಿಗಳೇ ಈ ಬೆಳೆಯನ್ನು ಮುಕ್ಕಾಲು ಭಾಗ ಬೆಳೆಯನ್ನು ಇಲಿಗಳ ಸಂತಾನದಿಂದ ನಾಶ ಮಾಡ್ಬೋದು, ಅಥವಾ ಇನ್ನಿತರ ಜೀವಿಗಳು ಬಂದು ಅದನ್ನು ನಾಶ ಮಾಡ್ಬೋದು. ಹಾಗಾಗಿ ಹಾವು ಅನ್ನೋದು ಅದು ಪರಿಸರದ ಒಂದು ನಮ್ಮ ಒಂದು ರಕ್ಷಕನಾಗಿರ್ತದೆ. ಅದು ತಾನಾಗೆ ಯಾರಿಗೆ ಕೆಡುಕನ್ನು ಮಾಡೋದಿಲ್ಲ. ಹಿಂದೆ ಈ ರಾಹು ಮತ್ತು ಕೇತುಗಳ ವಿಚಾರದಲ್ಲೂ ಸಹ ಈ ಸರ್ಪಕ್ಕೆ ಒಂದು ಜೋಡಣೆ ಇರುತ್ತೆ. ರಾಹು ಕೇತುಗಳು ಅದನ್ನು ಸರ್ಪದ ಒಂದು ಆಧಿಪತ್ಯ, ಸರ್ಪಗಳು ಅಂದರೆ ರಾಹುವಿನ ಆಧಿಪತ್ಯ, ಅಲ್ಲಿ ರಾಹುವಿನ ಅಧಿದೇವತೆ ಸರ್ಪನಾಗಿರ್ತಾನೆ, ರಾಹುವಿನಿಗೆ ಅಭಿಮಾನಿ ದೇವತೆ ನಾಗನಾಗಿರ್ತಾನೆ. ಹಾಗಾಗಿ ಆ ಒಂದು ನವಗ್ರಹಗಳಲ್ಲಿ ಸಹ ಒಂದು ನಾಗರ ವಿಚಾರಗಳು ಬರುತ್ತವೆ. ಹಾಗಾಗಿ ರಾಹು ಆ ಸರ್ಪಕ್ಕೆ ಆತನು ಅನುಕೂಲವಾಗಿರುವಂಥ ಒಂದು ಗ್ರಹವನ್ನು ಆಗಿರ್ತಾನೆ. ಇದಲ್ಲದೆ ಈ ನಾಗರ ಹಾವು ಅಥವಾ ಪವಿತ್ರವಾದ ದೇವರ ಹಾವು ಅಂತ ನಾವು ಇದನ್ನು ಕರಿತೇವೆ. ಅದರಲ್ಲೂ ಸಪ್ತವರ್ಣದ ಹಾವುಗಳು ಕಂಡುಬರ್ತವೆ. ಉದಾಹರಣೆಗೆ ಗೋಧಿನಾಗರ ಅನ್ನೋದು ವಿಶೇಷವಾಗಿ ರವಿ ಅಥವಾ ಸೂರ್ಯನ ಒಂದು ಸಂಕೇತವಾಗಿ ಬರುತ್ತೆ. ಇನ್ನು ಕೆನೆ ಬಣ್ಣದ ಹಾವು ಅಂತ ಬರುತ್ತೆ. ಕೆನೆ ಬಣ್ಣದ ಹಾವು ಚಂದ್ರನ ಗ್ರಹದ ಸಂಕೇತ. ಬಿಳಿಯ ಬಣ್ಣದ ನಾಗರ ಹಾವು ಬರುತ್ತೆ. ಬಹಳಷ್ಟು ಭಾಗಗಳು ನೋಡ್ತೇವೆ ಬಿಳಿ ಹಾವು ಅಂತ ತೋರಿಸ್ತಾರೆ. ಬಿಳಿ ಬಣ್ಣದ ನಾಗರ ಹಾವು ಶುಕ್ರ ಗ್ರಹದ ಸಂಕೇತವಾಗಿ ಬರುತ್ತೆ. ಅದೇ ರೀತಿ ಹಳದಿ ಬಣ್ಣದ ಹಳದಿ ನಾಗರ ಅಂತ ಕರೀತಾರೆ. ಹಳದಿ ನಾಗರ ಅದು ಗುರು ಗ್ರಹದ ಒಂದು ಸಂಕೇತ. ಇನ್ನು ಕೆಂಪು ಬಣ್ಣದ ನಾಗರವು ಸಹ ಕಂಡು ಬರುತ್ತೆ, ಅದು ಕುಜ ಅಥವಾ ಮಂಗಳನ ಗ್ರಹದ ಸಂಕೇತ. ಅದೇ ರೀತಿ ಹಸುರು ಬಣ್ಣದ ಹಾವು ಸಹ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ಜನ ನೋಡಿರ್ತಾರೆ. ಹಸುರು ಬಣ್ಣದ ಹಾವು ಸಹ ಬರುತ್ತೆ, ಅದು ಬುಧ ಗ್ರಹದ ಒಂದು ಸಂಕೇತವಾಗಿರುತ್ತೆ. ಇನ್ನು ಹಾವಿನಲ್ಲಿ ಕಡು ಒಂದು ಕಪ್ಪು ಅಥವಾ ನೀಲಿ ಮಿಶ್ರಿತ ನಾಗರ ಹಾವು ಸಹ ಅಪರೂಪಕ್ಕೆ ಕಂಡು ಬರ್ತವೆ, ಅದು ಆ ಶನಿ ಗ್ರಹದ ಸಂಕೇತವಾಗಿರುತ್ತೆ. ಇನ್ನು ಮಿಶ್ರ ವರ್ಣದ ಹಾವುಗಳು ಕಂಡಿದ್ರೆ ಅವುಗಳು ರಾಹು ಕೇತುಗಳ ಸಂಕೇತವಾಗಿರುತ್ತೆ. ಮಿಶ್ರ ಅಂದರೆ 2 ಅಥವಾ ಹೆಚ್ಚು ಬಣ್ಣಗಳಿದ್ರೆ ಮಿಶ್ರ ಬಣ್ಣ ಅಂತ ಹೇಳಿದ್ರೆ ಆ ಮಿಶ್ರ ಬಣ್ಣದ ಹಾವುಗಳು ರಾಹು ಕೇತುಗಳ ಸಂಕೇತವಾಗಿಯೂ, ಜೊತೆಗೆ ನಸು ನೀಲಿ ಅಥವಾ ನಸು ಕಪ್ಪು ಬಣ್ಣದ ಹಾವುಗಳು ಕಂಡು ಅದು ಶನಿ ಗ್ರಹದ ಸಂಕೇತವಾಗಿ. ಇವೆಲ್ಲವೂ ಈ ಯಾವ್ಯಾವ ಒಂದು ಹಾವು ನಿಮ್ಮ ವರ್ಣದ ಕಂಡು ಬರುತ್ತೋ ಆ ಒಂದು ಗ್ರಹದ ಒಂದು ಅನುಕೂಲತೆ ಅಥವಾ ಅನಾನುಕೂಲತೆಯ ಸಂಕೇತವಾಗಿ ಶಕುನಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ನಾಗರ ಶಕುನ ಅನ್ನೋದು ಬಹಳ ಒಂದು ವಿಶೇಷವಾಗಿ ಹಿಂದಿನ ಕಾಲದೊಂದು ಅಳವಡಿಸಿಕೊಳ್ಳುವಂಥ ಶಕುನ ಆಗಿರುತ್ತೆ. ಇನ್ನು ಈ ಶಕುನದ ಒಂದು ಕಂಡು ಬಂದಾಗ ಒಳ್ಳೆಯ ಶಕುನ ಅಥವಾ ಕೆಟ್ಟ ಶಕುನ ಬಂದಾಗ, ಒಳ್ಳೆಯದು ಬಂದರೆ ಒಳ್ಳೆಯದೇ ಆಗುತ್ತೆ, ಅಥವಾ ಕೆಟ್ಟ ಶಕುನ ಬಂದಾಗ ಅದಕ್ಕೆ ಪರಿಹಾರ ಮಾರ್ಗವನ್ನು ಕೊನೆಗೆ ಹೇಳ್ತೇನೆ. ಯಾರಿಗೆ ಕೆಟ್ಟ ಶಕುನ ಬಂದರೆ ಯಾರು ಆತಂಕ ಭಯ ಪಡಬೇಕಾಗಿಲ್ಲ, ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದಿರುತ್ತೆ. ಅದಕ್ಕೆ ಕೊನೆಯದಾಗಿ ಈ ಪರಿಹಾರನ ಹೇಳ್ತಿದ್ದೇನೆ. ಈಗ ನಾವು ನೇರವಾಗಿ ಈ ಹಾವುಗಳ ಒಂದೊಂದಾಗಿ ಶಕುನವನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಹಾವು
ಹೆಡೆ ಎತ್ತಿ ನಿಂತದ್ದು ಕಂಡರೆ, ನಿಮ್ಮ ಮುಂದೆ ಅಥವಾ ನೀವು ನಡೆದಾಡುವಾಗ ಓಡಾಡುವಾಗ ಹಾವು ಹೆಡೆ ಎತ್ತಿ ನಿಂತದ್ದು ಕಂಡರೆ ಅದು ಶುಭ ಸೂಚಕ. ನಿಮ್ಮ ಕಾರ್ಯಸಿದ್ಧಿ ಆಗತ್ತೆ, ಲಾಭ ಆಗತ್ತೆ, ಆಕಸ್ಮಿಕ ಧನ ಬರುತ್ತೆ, ಅಥವಾ ನಿಮಗೆ ಸಿಗಬೇಕಾದ ಸೌಲಭ್ಯಗಳು ತಕ್ಷಣವಾಗಿ ಸಿಗುತ್ತೆ. ಉದಾಹರಣೆಗೆ ಅವರು ಉದ್ಯೋಗಾರ್ಥಿ, ಒಬ್ಬ ಉದ್ಯೋಗಕ್ಕೆ ಹುಡುಕೋನು ಒಬ್ಬನಿಗೆ, ಆವಾಗ ಆತನು ಉದ್ಯೋಗದ ವಿಚಾರಕ್ಕೆ ಪ್ರಯತ್ನ ಪಡಲಿಕ್ಕೆ ಹಾವು ಎಡೆ ಎತ್ತಿದ್ದನ್ನು ನಿಂತು ನೋಡಿದ್ದನ್ನು ಆತನು ಕಂಡರೆ ಆತನಿಗೆ ಉದ್ಯೋಗ ಸಿಗುವಂಥದ್ದು ಖಾತರಿ. ಯಾರು ಹಣದ ವಿಚಾರಕ್ಕೆ ಹೋಗ್ತಿದ್ರೆ ಆತನಿಗೆ ಹಣ ಸಿಗುವುದು ಅಥವಾ ಹಣದ ಲಾಭ ಆಗೋದು ಖಾತರಿ. ಹೀಗಾಗಿ ಹಾವು ಎಡೆ ಎತ್ತಿ ನಿಂತಿದ್ದನ್ನು ಕಂಡರೆ ಶುಭ ಶಕುನವೆಂದು ಹೇಳಲ್ಪಟ್ಟಿದೆ. ಇನ್ನು ಹಾವು ನಿಮ್ಮ ದಾರಿಗೆ ಅಡ್ಡವಾಗಿ ಬಂದರೆ, ಅಂದರೆ ನೀವು ಹೋಗುವಾಗ ನಿಮ್ಮ ದಾರಿಗೆ ಅಡ್ಡವಾಗಿ ಅದು ನಿಂತಿರುತ್ತೆ, ಅಡ್ಡವಾಗಿ ಬಂದರೆ ಆವಾಗ ಅದು ಅನಿಷ್ಟ ಸೂಚಕ ಅಥವಾ ಕೆಟ್ಟ ಶಕುನ ಅಂತ ಹೇಳಲ್ಪಟ್ಟಿದೆ. ಆವಾಗ ಕಾರ್ಯಹಾನಿ ಆಗ್ಬೋದು, ಅನಿಷ್ಟ ಆಗ್ಬೋದು, ಅಥವಾ ನಿಮಗೆ ಭಯ ಹುಟ್ಟುವಂಥ ಕೆಲಸಗಳು ಆಗ್ಬೋದು. ಆವಾಗ ಅಲ್ಲಿಯೇ ನಿಂತು ಸ್ವಲ್ಪ ಕಾಲ ಹಾವು ಸರಿದ ಬಳಿಕ ಹೋಗ್ಬೋದು, ಅಥವಾ ಆವಾಗ ಸ್ವಲ್ಪ ಅದು ಹಿಂದೆ ಬಂದಂತೆ ಹಿಂದೆ ತಿರುಗಿ ಬಂದು ಸ್ವಲ್ಪ ಸಮಯದ ಬಳಿಕ ಮತ್ತೆ ಆ ಮುಂದಿನ ಕೆಲಸಕ್ಕೆ ಹೋಗಬೇಕಾಗತ್ತೆ. ಇನ್ನು ಈ ಗಂಡು ಮತ್ತು ಹಾವು ಎರಡು ಜೋಡಿಯಾಗಿ ಆಗುತ್ತಿದ್ದರೆ, ಅಂದರೆ ಹಾವು ಹಣ್ಣುಗಳು ಮಿಲನ ಆಗುವಂಥ ಕ್ರಿಯೆ ಅಥವಾ ಜೋಡಿ ಆಗುವುದು ಅಂತ ಹೇಳ್ತಾರೆ. ಆ ಜೋಡಿ ಆಗೋದನ್ನು ನೀವು ನೋಡ್ತಾ ಇದ್ದರೆ ಅದನ್ನು ನಿಮಗೆ ಶುಭ ಲಾಭ ಆಗುತ್ತೆ. ಅದನ್ನು ಬಿಡಿಸ್ಲಿಕ್ಕೆಲ್ಲ ಹೋಗಬಾರ್ದು, ಅಥವಾ ಅದರ ಒಂದು ಗೋಜಿಗೆ ಕಲ್ಲು ಹೊಡೆದಾಗಲಿ ಅಥವಾ ಅವರನ್ನು ಶಬ್ದ ಮಾಡೋದಾಗಲಿ ಮಾಡ್ಬೋದಕ್ಕೆ ಭಂಗ ತರಬಾರ್ದು. ಹಾಗೆ ನೋಡಿ ಭಂಗ ಮಾಡದೆ ನೋಡ್ತಾ ಹೋದರೆ ನಿಮಗೆ ಶುಭ ಲಾಭ ಆಗುತ್ತೆ. ಕೆಲವರಿಗೆ ವಿವಾಹ ಆಗದವ್ರಿಗೆ ವಿವಾಹ ಸಿದ್ಧಿ ಆಗುತ್ತೆ, ಅಥವಾ ವಿವಾಹಿತರಿಗೆ ಅವರ ಒಂದು ಏನಾದರೂ ಇಷ್ಟಾರ್ಥಗಳು, ಹಣಕಾಸಿನ ವಿಚಾರ, ಉದ್ಯೋಗದ ವಿಚಾರನೋ ವ್ಯಾಪಾರ ವಿಚಾರವಲ್ಲೋ ಸಿದ್ಧಿ ಆಗುತ್ತೆ ಅಂದುಕೊಂಡ ಕೆಲಸ ಆಗುತ್ತೆ. ಆದರೆ ಇಲ್ಲಿ ಒಂದು ವಿಚಾರ, ಈ ಹಾವು ಮಿಲನ ಆಗಿದ್ದನ್ನು ನೀವು ಯಾರಿಗೂ ನೋಡಿದ್ದನ್ನು ಹೇಳಬಾರ್ದು. ಹೇಳಿದರೆ ಶಕುನ ಫಲ ವ್ಯರ್ಥ ಆಗುತ್ತೆ. ನೀವು ಅದನ್ನು ನೋಡಿದ್ದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಅದನ್ನು ಯಾರಿಗೂ ಹೇಳಲಿಕ್ಕೆ ಹೋಗಬಾರ್ದು. ಅದಕ್ಕೆ ನಿಮಗೆ ಆ ಶಕುನದ ಉತ್ತಮ ಫಲ ಸಿಗದಾಗುತ್ತೆ. ಅದನ್ನು ಇನ್ನೊಬ್ಬರಿಗೆ ಹೇಳಿದರೆ ಆ ಫಲ ನಿಮಗೆ ಅದರ ಉತ್ತಮ ಫಲ ಏನೂ ಸಿಗೋದಿಲ್ಲ. ಇನ್ನು ಎರಡು ಹಾವುಗಳು ಜಗಳ ಆಡುತ್ತಿದ್ದನ್ನು ಕಂಡರೆ, ಎರಡು ಹಾವುಗಳು ಕಲಹ ಆಗುತ್ತಿದ್ದನ್ನು ನೋಡಿದರೆ ಅಲ್ಲಿ ಅದು ಉತ್ತಮ ಚಿಹ್ನೆ ಅಲ್ಲ. ಆವಾಗ ನಿಮಗೆ ಕಲಹ ಆಗುತ್ತೆ. ಮನೆಯಲ್ಲಿ ನಿಮ್ಮ ಬಂಧು ಬಾಂಧವರ ಜೊತೆಗೆ, ಸಹೋದರರ ಮಧ್ಯೆ, ಅಥವಾ ಆಸ್ತಿ ವಿವಾದ, ಭೂಮಿ ವಿವಾದನೂ ಏನಾದರೂ ಒಂದು ಕಲಹ ಜಗಳಗಳು ಆಗ್ಬೋದು. ಹಾಗಾಗಿ ಎರಡು ಹಾವುಗಳ ಜಗಳವನ್ನು ನೋಡಿದರೆ, ಕಲಹವನ್ನು ನೋಡಿದರೆ ಅದು ಅಷ್ಟು ನಿಮಗೆ ಒಳ್ಳೆಯದಲ್ಲ. ಇನ್ನು ಎರಡು ಹಾವು ಒಟ್ಟಾಗಿ ಓಡಾಡುತ್ತಾ ಬಂದಿದ್ದಾರೆ, ಎರಡು ಹಾವು ಒಟ್ಟಾಗಿ ಜೊತೆಯಾಗಿ ನಿಮ್ಮ ಒಂದು ದಾರಿಗೆ ಅಡ್ಡವಾಗಿ ಬಂದರೆ, ಅಥವಾ ಎದುರಾಗಿ ಬಂದರೆ ಅದು ನಿಮಗೆ ಒಳ್ಳೆಯ ಸೂಚನೆ ಅಲ್ಲ. ಎರಡು ಹಾವು ಒಟ್ಟಾಗಿ ಅಡ್ಡ ಬಂದರೆ, ಅಥವಾ ಎರಡು ಹಾವು ಒಟ್ಟೊಟ್ಟಾಗಿ ನಿಮ್ಮ ಮುಂದಿಂದ ಪಾಸ್ ಆದರೆ ಅಥವಾ ಹೋದರೆ ಆಗಲೂ ನಿಮಗೆ ಅಷ್ಟು ಒಳ್ಳೆಯ ಸೂಚನೆ ಅಲ್ಲ. ಅದರಿಂದ ಕಷ್ಟ ನಷ್ಟ ಬರ್ಬೋದು, ಅಥವಾ ಊರಿಗೆ ಬರಗಾಲ ಬರ್ಬೋದು, ಅಥವಾ ಅನಾವೃಷ್ಟಿ ಅಂದರೆ ಮಳೆ ಬಾರದೇ ಇರ್ಬೋದು, ಬರಗಾಲದ ಸೂಚನೆ ಬರುತ್ತೆ. ಇನ್ನು ಹಾವು ತನ್ನಷ್ಟಕ್ಕೆ ತಾನು ಹೊರಳಾಡುತ್ತಿದ್ದರೆ, ತನ್ನಷ್ಟಕ್ಕೆ ತಾನು ನಿಧಾನವಾಗಿ ಹೊರಳಾಡುತ್ತಿದ್ದಾರೆ, ಅಂದರೆ ಯಾವುದೇ ಆತಂಕ ಇಲ್ಲದೆ ತನ್ನಷ್ಟಕ್ಕೆ ತಾನು ಹೊರಳಾಡ್ತಾರೆ, ಆವಾಗ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟ ಸಿದ್ಧಿ ಆಗುತ್ತೆ. ಯಾಕಂದರೆ ಯಾವಾಗ ಹಾವು ಹೊರಳಾಡುತ್ತೆ ಅಂದರೆ ಅದಕ್ಕೆ ತುಂಬ ಹೊಟ್ಟೆ ತುಂಬ ಅದಕ್ಕೆ ತುಂಬಿದ್ದರೆ, ಹೊಟ್ಟೆ ತುಂಬ ಸಂತೃಪ್ತಿಯಿಂದ ಇದ್ದರೆ, ಅದರ ಸಂತೃಪ್ತಿಯಿಂದ ಅದನ್ನು ಜೀರ್ಣಿಸಲಿಕ್ಕೆ ಕೆಲವೊಮ್ಮೆ ಹಾವುಗಳು ಹೊರಳಾಡುತ್ತವೆ, ಅಥವಾ ಕೆಲವೊಗೆ ತಮ್ಮ ಒಂದು ದೇಹದ ಒಂದು ಎಕ್ಸಸೈಸ್ ಥರವನ್ನು ಮಾಡೋದು. ಹಾಗಾಗಿ ಅದು ಒಂದು ಉತ್ತಮ ಸೂಚನೆ. ಅದರಿಂದ ನಿಮಗೆ ಇಷ್ಟಸಿದ್ಧಿ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದು ಕಂಡುಬರುತ್ತೆ. ಇನ್ನು ಹಾವು ಕಪ್ಪೆಯನ್ನು ನುಂಗುತ್ತಾ ಇದನ್ನು ನೋಡಿದರೆ, ಹಾವುದನ್ನು ಕಪ್ಪೆಯನ್ನು ಹಿಡಿದು ನುಂಗುತ್ತಾ ಇದ್ದರೆ ಆವಾಗ ನಿಮಗೆ ಅಷ್ಟು ಉತ್ತಮ ಅಲ್ಲ. ಅದರಿಂದ ನಿಮಗೆ ಭಯ ಅಥವಾ ಆ ಶತ್ರುಪೀಡೆ ಅಥವಾ ಆತಂಕ, ಅಥವಾ ನಿಮಗೆ ಯಾರಾದರೂ ಶತ್ರುಗಳು ಬರ್ಬೋದು, ಅಥವಾ ನಿಮಗೆ ಶತ್ರುಗಳಿಂದ ಏನಾದರೂ ಭಯ ಅಥವಾ ತೊಂದರೆಗಳು ಉಂಟಾಗ್ಬೋದು. ಅದು ಶತ್ರುಗಳಿಂದ ನಿಮಗೆ ಗುಪ್ತವಾಗಿ ನಿಮ್ಮ ವಿರುದ್ಧ ಸಂಚುಗಳು ಆಗೋದು. ಹಾಗಾಗಿ ಹಾವು ಕಪ್ಪೆಯನ್ನು ನುಂಗುತ್ತಾ ಇರೋದು ನೋಡಿದರೆ ಅದು ನಿಮಗೆ ಭಯವನ್ನು, ಆತಂಕವನ್ನು, ಶತ್ರುಪೀಡೆಯನ್ನು ಸೂಚಿಸುತ್ತೆ. ಇನ್ನು ಹಾವು ಹುತ್ತ ಅಥವಾ ಬಿಲದಿಂದ ಆತನು ಹೊರಗೆ ಇಣುಕ್ತಾ ಇದ್ದರೆ, ಆ ಹುರವು ಒಳಗೆ ಬರೋದಿಲ್ಲ, ಹೊರಗೆ ಹೋಗೋದಿಲ್ಲ, ಸುಮ್ಮನೆ ಹುತ್ತ ಅಥವಾ ಬಿಲದಿಂದ ಹೊರಗೆ ಇಣುಕುತ್ತಾ ಇದ್ದರೆ ಆವಾಗ ಅದು ನಿಮಗೆ ಒಳ್ಳೆಯ ಸೂಚನೆ ಅಲ್ಲ. ಅದು ಏನಾದರೂ ಒಂದು ಕಷ್ಟ ನಷ್ಟ ಆಗುವಂಥದ್ದು, ಅಥವಾ ಪ್ರಾಕೃತಿಕ ವಿಕೋಪ ಆಗುವಂಥದ್ದು, ಭೂಕಂಪನೋ ಪ್ರವಾಹನೋ ಅಥವಾ ಇನ್ನೇನಾದರೂ ಒಂದು ಕೆಡುಕೋ ಆಗುವಂಥ ಸೂಚನೆ, ಅಥವಾ ಕಷ್ಟ ಅಥವಾ ನಷ್ಟಗಳಾಗುವಂಥ ಸೂಚನೆ. ಇನ್ನು ಹಾವು ಹುತ್ತ ಅಥವಾ ಬಿಲಕ್ಕೆ ಒಳಗೆ ಇಳಿದರೆ, ತಾನು ಇರುವಂತಹ ಒಂದು ಜಾಗದಿಂದ ನಿಮ್ಮ ಹತ್ತಿರದಿಂದ ನೀವು ನೋಡ್ತಿದ್ದಂತೆ ಹಾವು ಒಂದು ಹುತ್ತಕ್ಕೋ ಅಥವಾ ಬಿಲಕ್ಕೆ ಇಳಿತಾ ಇದ್ದಂತ ಕಂಡರೆ, ನೀವು ತುಂಬ ಬಡವರಾಗಿದ್ದರೆ ನಿಮಗೆ ಶ್ರೀಮಂತಿಕೆ ಬರುತ್ತೆ. ನೀವು ತುಂಬ ಶ್ರೀಮಂತಿಕೆ ಆಗಿದ್ದರೆ ನಿಮಗೆ ಏನಾದರೂ ಕಷ್ಟ ನಷ್ಟ ಅದನ್ನು ಆಗ್ಬೋದು. ನೀವು ಬಡವರಾಗಿದ್ದರೆ ನಿಮಗೆ ಶ್ರೀಮಂತರಾಗುವಂಥ ಯೋಗ ಆ ಬಿಲಕ್ಕೆ ಇಳಿಯುವಂಥ ಹಾವು ನೋಡಿದರೆ ಬರುತ್ತೆ. ತುಂಬ ಅತಿಶಯ ಶ್ರೀಮಂತರಾಗಿದ್ದರೆ ಆ ದಿನ ತುಂಬ ಏನೋ ಖರ್ಚು ಬರುತ್ತೆ, ಕಷ್ಟ ನಷ್ಟಗಳು ಆಗುವಂಥದ್ದು, ಅಥವಾ ಆಕಸ್ಮಿಕವಾಗಿ ಧನ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಾವು ಮರವನ್ನು ಅಥವಾ ಗಿಡವನ್ನು ಏರುತ್ತಿದ್ದನ್ನು ಕಂಡರೆ ನಿಮಗೆ ಏಳಿಗೆ ಅಥವಾ ಅಭಿವೃದ್ಧಿ ಆಗುತ್ತೆ, ಅಥವಾ ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ ಸಿಗುತ್ತೆ, ಅಥವಾ ಅಧಿಕಾರ ಪ್ರಾಪ್ತಿ ಆಗುತ್ತೆ, ಅಥವಾ ಅಧಿಕಾರದಲ್ಲಿದ್ದವರಿಗೆ ಬಡ್ತಿ ಸಿಗುತ್ತೆ, ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಸಿಗುವಂಥದ್ದು. ಹಾವು ಮರದಿಂದ ಇಳಿಯುತ್ತಿದ್ದನ್ನು ನೋಡಿದರೆ ಆವಾಗ ನಿಮಗೆ ಕಷ್ಟ, ಅವನತಿ ಅಥವಾ ಏನಾದರೂ ಅಶುಭ ಘಟನೆಗಳು ಆಗುವಂಥ ಸಾಧ್ಯತೆ. ಮರದಿಂದ ಏರೋದು ಒಳ್ಳೆಯದು, ಆದರೆ ಮರದಿಂದ ಇಳಿಯೋದು ನಿಮಗೆ ಅಷ್ಟು ಉತ್ತಮ ಅಲ್ಲ.
ಇನ್ನು ಹಾವು ಬಹಳ ದಿನದಿಂದ ಮನೆಯಲ್ಲಿ ಇದ್ದು ತುಂಬ ದಿನ ಕೆಲವೊಮ್ಮೆ ಮನೆಯಲ್ಲಿ ಬಂದು ಕೂರುತ್ತೆ. ಕೆಲವೊಂದೊಮ್ಮೆ ಈ ಧಾನ್ಯದ ಕೊಠಡಿಯಲ್ಲೋ ಅಥವಾ ದೇವರ ಮನೆಯಲ್ಲೋ ಅಥವಾ ಇನ್ನಿತರ ಯಾವುದೇ ಒಂದು ಜಾಗದಲ್ಲೋ ಇಲಿಗಳನ್ನು ಹಿಡಿಲಿಕ್ಕೆ ಹಾವು ಸಹಜವಾಗಿ ಬರುತ್ತೆ. ಅಂಥದ್ದು ಕೆಲವೊಮ್ಮೆ ವಾರಾನುಗಟ್ಟಲೆ ತಿಂಗಳಾನುಗಟ್ಟಲೆ ಇರೋದಿದೆ. ಹಾಗಾಗಿ ಇದ್ದಂಥ ಹಾವು ಇದ್ದಕ್ಕಿದ್ದಂತೆ ತಾನು ಮನೆಯಿಂದ ಹೊರಟರೆ ಆವಾಗ ಆ ದಿನದಿಂದ ಒಂದು ಸ್ವಲ್ಪ ದಿನ ನಿಮಗೆ ಏನಾದರೂ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅನಿರೀಕ್ಷಿತ ಹಾನಿಗಳಾಗ್ಬೋದು, ಅಥವಾ ನೀವು ಮಾಡುವಂಥ ಕೆಲಸಗಳಲ್ಲಿ ಏನೋ ಹಾನಿಗಳು ಬರ್ಬೋದು. ಆದರೆ ಹಾವು ನಿಮ್ಮ ಮನೆಯ ಒಳಗೆ ಪ್ರವೇಶಿಸುವುದನ್ನು ಕಂಡರೆ ಅಥವಾ ನಾಗರ ಹಾವಾಗಲಿ ಇನ್ನಿತರ ಹಾವು ಮನೆಯ ಒಳಗೆ ಪ್ರವೇಶಿಸುವುದನ್ನು ನೋಡಿದರೆ ಅದು ಒಳ್ಳೆಯ ಶಕುನ. ಅದರಿಂದ ನಿಮಗೆ ಸಂಪತ್ತು ಲಾಭ, ನಿಧಿ ಲಾಭ, ಧನ ಲಾಭ, ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಮನೆಯ ಒಳಗೆ ಪ್ರವೇಶಿಸುವುದು ನೋಡಿದರೆ ಅದು ಉತ್ತಮ ಶಕುನ. ಇನ್ನು ಹಾವು ನಿಮ್ಮ ಹೊಲ ಅಥವಾ ಕೃಷಿ ಜಮೀನು, ತೋಟ ಇತ್ಯಾದಿಯಲ್ಲಿ ಬಂದಾಗ ಅದನ್ನು ಸಿಕ್ಕಿ ಕಂಡ ಕೂಡಲೇ ಅದು ನಿಮಗೆ ಹೆಡೆ ಎತ್ತಿದರೆ, ಅದು ಕಂಡ ಕೂಡಲೇ ಅಥವಾ ಆಕಸ್ಮಿಕವಾಗಿ ನೀವು ನೋಡ್ತಿದ್ದರೆ ಅದು ಹೆಡೆಯನ್ನು ಎತ್ತಿದಾಗ ಅದು ನಿಮಗೆ ಉತ್ತಮ ಸೂಚಕ. ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಒಂದು ಗದ್ದೆಯಲ್ಲಿ, ನಿಮ್ಮ ಒಂದು ವ್ಯವಸಾಯದ ಭೂಮಿಯಲ್ಲಿ ಉತ್ತಮ ಫಸಲು ಬರುತ್ತೆ, ಸಮೃದ್ಧಿ ಆಗುತ್ತೆ, ಹೆಚ್ಚಿನ ಲಾಭ ಬರುತ್ತೆ. ಜೊತೆಗೆ ಅದು ನಿಮಗೆ ಮುಂದೆ ಆಗುವಂಥ ಒಂದು ಶುಭದ ಸೂಚನೆಯನ್ನು ಕೊಡುತ್ತದೆ. ಇನ್ನು ಈ ಸಾಮಾನ್ಯವಾಗಿ ಕೆಲವೊಂದು ಊರುಗಳಲ್ಲಿ ಹಾವು ಅಪರೂಪ ಇರುತ್ತೆ. ಹೆಚ್ಚಿನ ಊರುಗಳಲ್ಲಿ ಹಾವುಗಳನ್ನು ಸುಮಾರು ಸಮಯದಿಂದ ಹಾವನ್ನು ನೋಡ್ತಾ ಇಲ್ಲ. ಅಂಥ ಊರಿಗೆ ಹಾವು ಈಗ ಪ್ರವೇಶ ಆದರೆ ಅಥವಾ ಬಹಳ ಕಾಲದಿಂದ ಆ ಊರಲ್ಲಿ ಹಾವನ್ನು ನೋಡಿರಲಿಲ್ಲ, ಅದು ಆಕಸ್ಮಿಕವಾಗಿ ಆ ಊರಿಗೆ ಪ್ರವೇಶ ಆಯಿತು. ಆ ಊರಿಗೆ ಹಾವಿನ ಪ್ರವೇಶ ಆಯಿತು ಅಂದರೆ ಆ ಊರಿಗೆ ಒಳ್ಳೆಯದು, ಆ ಊರಿಗೆ ಸಮೃದ್ಧಿ ಆಗುತ್ತೆ. ಆ ಊರಲ್ಲಿ ದೇವತಾ ಕಾರ್ಯ, ಶುಭ ಕಾರ್ಯ, ಮಂಗಲ ಕಾರ್ಯಗಳು ಅಥವಾ ಮದುವೆ ಮುಂಜಿ ಇತ್ಯಾದಿಗಳು ಬೇಗನೆ ಆಗುವಂಥ ಸೂಚನೆಯನ್ನು ಸೂಚತೆ. ಅದೇ ಈ ಆಕಸ್ಮಿಕವಾಗಿ ಬಂದಂಥ ಹಾವು ಇದ್ದಕ್ಕಿದ್ದಂತೆ ಊರನ್ನು ಬಿಟ್ಟು ಹೊರಟರೆ, ಕೆಲವೊಂದು ಊರುಗಳಲ್ಲಿ ಹಾವಿನ ಒಂದು ಚಲನೆ ಅಪರೂಪ ಇರುತ್ತೆ. ಅಂಥ ಊರುಗಳಲ್ಲಿ ಊರಲ್ಲಿ ಇದ್ದಂಥ ಹಾವು ಕೆಲವೊಂದು ಮರದ ಬುಡದಲ್ಲೋ, ಅರಳಿ ಮರದ ಬುಡದಲ್ಲೋ ಅಥವಾ ದೇವರ ಸಾನ್ನಿಧ್ಯದಲ್ಲೋ ಇದ್ದಂಥ ಹಾವು ಇದ್ದಕ್ಕಿದ್ದಂತೆ ಆ ಊರನ್ನು ಬಿಟ್ಟು ಹೊರಟರೆ ಆವಾಗ ಆ ಊರಿಗೆ ಸ್ವಲ್ಪ ಕೆಡುಕಿನ ಸಂಕೇತ, ಬರಗಾಲ ಅಥವಾ ಅನಾವೃಷ್ಟಿ ಅಥವಾ ಏನಾದರೂ ಒಂದು ಕಲಹಗಳ ಸೂಚಕವಾಗಿರುತ್ತೆ ಆ ಊರಿಗೆ. ಇನ್ನು ಅದೇ ರೀತಿ ಈ ಗರುಡವು ಹಾವನ್ನು ಹಿಡಿದುಕೊಂಡು ಹೋಗೋದನ್ನು ನೋಡಿದರೆ, ಅಂದರೆ ಯಾವುದಾದ್ರೂ ಒಂದು ಗರುಡ ಪಕ್ಷಿಯು ಹದ್ದು ಪಕ್ಷಿ ಅಥವಾ ಗರುಡ ಪಕ್ಷಿಯು ಹಾವನ್ನು ಹಿಡಿದುಕೊಂಡು ಹೋಗುತ್ತಿದ್ದನ್ನು ನೋಡಿದರೆ ಅದು ನಿಮಗೆ ಒಳ್ಳೆಯದೇ. ಅಂದರೆ ಅಲ್ಲಿ ನಿಮಗೆ ಅದರಿಂದ ಯಾವುದು ನಿಮ್ಮ ಕಂಟಕ ಪಾರಾಯಿತು, ನಿಮಗೆ ಮೃತ್ಯು ಕಂಟಕನೋ, ಆಪತ್ತು ಅಥವಾ ಏನಾದರೂ ಒಂದು ಅಪಘಾತನೋ ಆಗುವಂಥದ್ದು ಅದನ್ನು ನೋಡಿದಾಗ ನಿಮ್ಮ ಕಂಟಕ ಪರಿಹಾರ ಆಗುತ್ತೆ. ಆದರೆ ಈ ಗರುಡವು ಹಾವನ್ನು ಹಿಡಿದು ಹೋಗೋದನ್ನು ನೋಡಿದರೆ ಯಾರಿಗೂ ಹೇಳಕೂಡದು. ಅದನ್ನು ಹೇಳಿದರೆ ಆ ಶಕುನದ ಒಳ್ಳೆಯ ಫಲ ಹೋಗುತ್ತೆ. ಹಾಗಾಗಿ ಅಂಥ ಒಳ್ಳೆಯ ಫಲವನ್ನು ನೀವು ಯಾರಿಗೂ ನೋಡಿದ್ದನ್ನು ಯಾರಿಗೂ ಹೇಳಕೂಡದು. ಇನ್ನು ಹಾವು ಮುಂಗುಸಿಗಳು ಕಲಹ ಆಗೋದನ್ನು ನೋಡ್ತಾ ಇದ್ದರೆ, ಹಾವು ಮುಂಗುಸಿಗಳು ಜಗಳ ಆಡೋದನ್ನು, ಕಲಹ ಆಗೋದನ್ನು ನೋಡ್ತಾ ಇದ್ದರೆ ಅದು ನಿಮಗೆ ಒಳ್ಳೆಯದಲ್ಲ. ಅದರಿಂದ ನಿಮಗೂ ಕಲಹ ಆಗ್ಬೋದು, ಬಂಧು ಬಾಂಧವರ ಜೊತೆ ಕಲಹ ಆಗ್ಬೋದು, ಅಣ್ಣ ತಮ್ಮನ ಜೊತೆ ಕಲಹ ಆಗ್ಬೋದು, ಅಥವಾ ಇನ್ನಿತರ ನಿಮಗೆ ಬಂಧು ಮಿತ್ರರಲ್ಲಿ ಕಲಹ ಆಗುವಂಥ ಸೂಚನೆ ಹಾವು ಮುಂಗುಸಿಯ ಕಲಹವನ್ನು ನೋಡಿದರೆ ಬರುತ್ತೆ. ಇನ್ನು ಹಾವು ನಿಮ್ಮ ಬಲಭಾಗದಲ್ಲಿ ಬುಸುಗುಡುತ್ತಿದ್ದರೆ, ನೀವಿರುವಂಥ ಜಾಗದಿಂದ ಬಲಭಾಗದಲ್ಲಿ ಶಬ್ದ ಮಾಡಿದರೆ, ಬುಸುಗುಟ್ಟಿದರೆ ಅದು ನಿಮಗೆ ಶುಭವನ್ನು, ಲಾಭವನ್ನು, ಜೊತೆಗೆ ಭದ್ರತೆಯನ್ನು ಸೂಚಿಸಿದೆ. ನಿಮಗೇನು ಒಳ್ಳೆಯದಾಗುತ್ತೆ ಅಥವಾ ನಿಮಗೇನು ಸುರಕ್ಷತೆ ಆಗುತ್ತೆ, ಅಥವಾ ಈ ಕೋರ್ಟು ಕಚೇರಿ ಕೇಸುಗಳಿದ್ರೆ ಅವೆಲ್ಲ ಬೇಗ ನಿಮಗೆ ವಿನ್ ಆಗುತ್ತೆ. ಅದೇ ರೀತಿ ಹಾವು ನಿಮ್ಮ ಎಡಭಾಗದಲ್ಲಿ ಶಬ್ದ ಮಾಡ್ತಾಯಿದ್ರೆ, ಎಡಭಾಗದಲ್ಲಿ ಬುಸುಗುಟ್ಟಿದರೆ ಆವಾಗ ಏನೋ ಅಶುಭ ವಾರ್ತೆ ಆಗುತ್ತೆ, ಕಲಹ ಆಗ್ಬೋದು, ಅಪಜಯ ಆಗ್ಬೋದು, ಅಥವಾ ಕೋರ್ಟು ಕಚೇರಿ ಕೇಸಿನಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಹಾವು ಪೊರೆ ಕಳಚುವುದನ್ನು ನೋಡ್ತಾ ಇದ್ದರೆ, ನೀವು ನೋಡ್ತಿದ್ದಂತೆ ಹಾವು ತನ್ನ ಪೊರೆ ಕಳಚುವ ಒಂದು ಕ್ರಿಯೆಯಲ್ಲಿ ತೊಡಗಿದರೆ ಅದು ನಿಮಗೆ ಒಳ್ಳೆಯದಲ್ಲ. ಅದನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಅದನ್ನು ನೋಡಿದರೆ ನಿಮಗೆ ಅದರಿಂದ ಕಂಟಕ ಬರುತ್ತೆ, ಪ್ರಾಣ ಭೀತಿ ಬರುತ್ತೆ, ಅಥವಾ ಏನಾದರೂ ಒಂದು ಆಕಸ್ಮಿಕ ಅಪಘಾತಗಳು, ಆಕ್ಸಿಡೆಂಟ್ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ನೋಡಬಾರ್ದು, ಅಥವಾ ನೋಡಿದರೆ ಅದಕ್ಕೆ ಸೂಕ್ತವಾದ ಕೊನೆಗೆ ಪರಿಹಾರ ಇತ್ಯಾದಿಗಳನ್ನು ಹೇಳ್ತಾರೆ, ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಹಾವು ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ನಿಮ್ಮ ಮೈ ಮೇಲಿಂದ ಹರಿದರೆ, ಅಂದರೆ ನಿಮಗೇನು ತೊಂದರೆ ಕೊಡದೆ ನಿಮ್ಮ ಮೈ ಮೇಲಿಂದ ಈ ಕೃಷಿ ಕಾರ್ಯಗಳಲ್ಲಿ ಚಟುವಟಿಕೆಗಳಿಗೆ ಅಥವಾ ಹಳ್ಳಿಗಳಲ್ಲಿ, ಗ್ರಾಮ ಪ್ರದೇಶಗಳಲ್ಲಿ, ತೋಟಗಳಿರೋರಿಗೆ ಇದರ ಅನುಭವ ಆಗಿರುತ್ತೆ. ಆಕಸ್ಮಿಕವಾಗಿ ಕೆಲವೊಮ್ಮೆ ಹಾವು ತನ್ನ ಚಲನೆ ಇರುತ್ತೆ, ನಿಮ್ಮನ್ನು ಅದು ನೋಡಿರೋದಿಲ್ಲ, ಗಮನಿಸಿರೋದಿಲ್ಲ, ಅದು ಆಕಸ್ಮಿಕವಾಗಿ ನಿಮ್ಮ ಮೈ ಮೇಲಿಂದ ಹರಿದು ಹೋಗುತ್ತೆ. ಅದು ನಿಜವಾಗಿ ಒಳ್ಳೆಯದು. ಅಂಥದ್ರಿಂದ ನಿಮಗೆ ಕಂಟಕ ನಿವಾರಣೆ ಆಗುತ್ತೆ, ನಿಮಗೆ ಕಚ್ಚುವುದಿಲ್ಲ, ತೊಂದರೆ ಮಾಡೋದಿಲ್ಲ, ಹಾಗೂ ತಾನಾಗಿ ತನ್ನ ಪಾಡಿಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಆವಾಗ ನಿಮಗೆ ಯಶಸ್ಸಾಗುತ್ತೆ, ಕಂಟಕ ಪಾರಾಗುತ್ತೆ. ಏನೋ ಅದರ ಮೂಲಕ ಆ ಹಾವು ನಿಮ್ಮ ಮೈ ಮೇಲೆ ಹರಿದ ಮೇಲಿಂದ ನಿಮಗೇನೋ ಒಳ್ಳೆಯದಾಗುವಂಥ ಸೂಚನೆಯನ್ನು ಕೊಡುತ್ತೆ. ಇನ್ನು ಹಾವು ಇಲಿಯನ್ನು ಹಿಡಿದರೆ ಅಥವಾ ಇಲಿಯನ್ನು ಅಟ್ಟಾಡಿಸಿಕೊಂಡು ಹೋದರೆ, ಹಾವು ಇಲಿಯನ್ನು ಹಿಡಿದುಕೊಂಡು ನೋಡಿದರೆ ಅಥವಾ ಇಲಿಯನ್ನು ಅದು ಅಟ್ಟಾಡಿಸಿಕೊಂಡು ಹೋದರೆ ಅದು ನಿಮಗೆ ಶುಭ ಲಾಭ, ನಿಮಗೆ ಸಮೃದ್ಧಿ ಆಗುತ್ತೆ, ಧನ ಧಾನ್ಯಗಳು ಸಮೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭಗಳು ಆಗುತ್ತವೆ. ಹಾಗಾಗಿ ಒಳ್ಳೆಯ ಶಕುನ ಆಗಿರುತ್ತೆ. ಇನ್ನು ಹಾವು ನೀವು ನಡೆಯುವ ದಾರಿಯ ಯುದ್ಧದಿಂದ ಹಿಂದಕ್ಕೆ ಹೋದರೆ, ಈಗ ನಾವು ನಡೆಯುವ ದಾರಿಗೆ ವಿರುದ್ಧವಾಗಿ ನಿಮ್ಮ ದಾರಿಯಲ್ಲಿ ಬರುತ್ತೆ, ನಿಮ್ಮನ್ನು ನೋಡೋದು ವಾಪಸ್ಸು ಹಿಂದೆ ಹೋದರೆ ಅದರಿಂದ ನಿಮಗೆ ಕೆಡುಕು ಅಥವಾ ಕಾರ್ಯಹಾನಿ ಆಗುತ್ತೆ. ನೀವು ನಡೆಯುವ ದಾರಿಯಿಂದ ಅದು ವಾಪಸ್ ಹೊರಟರೆ ಆವಾಗ ನಿಮಗೆ ಕಾರ್ಯಹಾನಿ ಆಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನಿಂತು ಆಮೇಲೆ ನೀವು ಹಿಂದೆ ನಡೆದು ಮತ್ತೆ ನಿಮ್ಮ ದಾರಿಯನ್ನು ಕ್ರಮಿಸಬೇಕು. ಅದು ಯಾವುದೇ ಒಂದು ದೇವತಾ ಸ್ಮರಣೆ ಮಾಡಿಕೊಂಡು ದೇವರ ನಾಮವನ್ನು
ಸ್ಮರಣೆ ಮಾಡಿಕೊಂಡು ಮುಂದಿನ ಕಾರ್ಯಕ್ಕೆ ಹೋಗಬೇಕು. ಹಾಗಾಗಿ ಹಾವು ನಿಮ್ಮಿಂದ ಹಿಂದಕ್ಕೆ ಹೋದರೆ ಸ್ವಲ್ಪ ಒಳ್ಳೆಯ ಶಕುನ ಅಲ್ಲ. ಅದನ್ನೇ ನಿಮ್ಮ ನಡೆಯುವ ದಾರಿಯಲ್ಲಿ ಹಾವು ಮುಂದೆ ಹೋದರೆ, ನಿಮ್ಮನ್ನು ನೋಡಿದರೂ ಅದು ನೀವು ನಡೆಯುವ ದಾರಿಯಲ್ಲಿ ಮುಂದೆ ಹೋದರೆ ಆವಾಗ ಕಾರ್ಯಸಿದ್ಧಿ ಆಗುತ್ತೆ, ಶುಭ ಸೂಚನೆ ಆಗುತ್ತೆ, ಹೋದಂಥ ಕೆಲಸ ಕಾರ್ಯಗಳ ಜಯ ಆಗುತ್ತೆ, ಅಥವಾ ಮನೆಗೇನೋ ಒಳ್ಳೆಯದಾಗುವ ಸೂಚನೆ ಸೂಚಿಸುತ್ತೆ. ಇನ್ನು ಹಾವು ಆಕಸ್ಮಿಕವಾಗಿ ಊರಿನ ದೇವಾಲಯವನ್ನು ಪ್ರವೇಶಿಸಿದರೆ, ಅಥವಾ ದೇವರ ಮೂರ್ತಿಯ ಬಳಿ ಬಂದರೆ, ದೇವರ ವಿಗ್ರಹದ ಮೇಲೆ ಬಂದರೆ, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ದೇವರ ಚಿತ್ರಪಟ, ದೇವರ ಒಂದು ಮೂರ್ತಿ, ದೇವರ ವಿಗ್ರಹದ ಹತ್ತಿರ ಬಂದರೆ, ದೇವರ ಮನೆಗೆ ಬಂದರೆ ಅದು ಒಳ್ಳೆಯ ಸೂಚನೆ. ಅದರಿಂದ ಮನೆಗೆ ಒಳ್ಳೆಯದಾಗುತ್ತೆ, ಊರಿಗೆ ಒಳ್ಳೆಯದಾಗುತ್ತೆ, ಊರಿನಲ್ಲೇನೋ ಶುಭ ಕಾರ್ಯಗಳಾಗುತ್ತವೆ, ದೇವತಾ ಕಾರ್ಯಗಳಾಗುತ್ತವೆ, ಅಥವಾ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳಾಗುತ್ತವೆ, ಜೊತೆಗೆ ಮಂಗಲ ಕಾರ್ಯಗಳು, ಮದುವೆ ಮುಂದೆ ಇತ್ಯಾದಿ ಮಂಗಲ ಕಾರ್ಯಗಳು ಆಗುವಂಥ ಸೂಚನೆಯನ್ನು ಹಾವು ಕೊಡ್ತಾ ಇದೆ ಅಂತ ಲೆಕ್ಕ. ಇನ್ನು ಸತ್ತ ಹಾವನ್ನು ನೋಡಿದರೆ ಅದು ಅಪಶಕುನ ಅಥವಾ ದುಃಖದ ವಾರ್ತೆ. ಆ ದಿನ ನೀವು ಅಥವಾ ಆ ಸ್ವಲ್ಪ ಕಾಲದವರೆಗೂ ನಿಮಗೇನಾದರೂ ಅಪಶಕುನ ಆಗ್ಬೋದು, ದುಃಖದ ವಾರ್ತೆಗಳಾಗ್ಬೋದು, ಮನೆಯ ಹಿರಿಯರಿಗೆ ಆರೋಗ್ಯಕ್ಕೆ ತೊಂದರೆ ಬರ್ಬೋದು, ಅಥವಾ ಏನಾದರೂ ಒಂದು ಮರಣದ ವಾರ್ತೆ ಇತ್ಯಾದಿಗಳನ್ನು ಸಹ ಕಂಡುಕೊಳ್ಳುವಂಥ ಸಾಧ್ಯ ಇರುತ್ತೆ. ಹಾಗಾಗಿ ಸತ್ತ ಹಾವನ್ನು ನೋಡಿದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಅಥವಾ ಸರ್ಪ ಸಂಸ್ಕಾರ ಅಥವಾ ಸತ್ತ ಹಾವಿನ ಅದರ ಅಂತಿಮ ಕ್ರಿಯೆಯನ್ನು ಮಾಡುವಂಥ ಪದ್ಧತಿ ನಮ್ಮ ದೇಶದಲ್ಲಿದೆ. ಹಾಗಾಗಿ ಅದನ್ನು ಸೂಕ್ತವಾಗಿ ಹಿರಿಯರ ಅಥವಾ ಮಾರ್ಗದರ್ಶನ ಪಡೆದುಕೊಂಡು ಅದಕ್ಕೆ ಸೂಕ್ತವಾದ ಒಂದು ದಹನ ಸಂಸ್ಕಾರವನ್ನು ಅಥವಾ ಇನ್ನಿತರ ಸಂಸ್ಕಾರವನ್ನು ನೀವು ಮಾಡೋದು ಒಳ್ಳೆಯದಾಗುತ್ತೆ. ಸತ್ತವನ್ನು ನೋಡಿದರೆ ಅದು ಒಳ್ಳೆಯ ಶಕುನ ಅಲ್ಲ. ಅದು ನಮಗೆ ಪಿತೃಗಳ ಬಾಧೆನ ಅಥವಾ ನಮಗೆ ಹಿರಿಯರ ಏನೊಂದು ಆತ್ಮಗಳ ಅತೃಪ್ತಿಯನ್ನು ಸೂಚಿಸುವಂಥ ಶಕುನ ಆಗಿರುತ್ತೆ. ಇನ್ನು ಹಾವು ಮತ್ತು ಅದರ ಮೊಟ್ಟೆಗಳನ್ನು ಒಟ್ಟಿಗೆ ನೋಡಿದರೆ, ಕೆಲವೊಮ್ಮೆ ಹಾವು ಮೊಟ್ಟೆ ಇಡುವಂಥದ್ದು ಗುಪ್ತ ಸ್ಥಳದಲ್ಲಿ ಇರುತ್ತೆ, ಕೆಲವೊಮ್ಮೆ ಇದು ನಮಗೆ ದೃಷ್ಟಿಗೆ ಗೋಚರ ಆಗಿಬಿಡುತ್ತೆ. ಆಕಸ್ಮಿಕವಾಗಿ ಹಾವು ಮತ್ತು ಅದರ ಮೊಟ್ಟೆಗಳನ್ನು ಒಟ್ಟಾಗಿ ನೋಡಿದರೆ ಅದು ನಿಮಗೆ ಒಳ್ಳೆಯ ಸೂಚನೆ. ಅದಕ್ಕೆ ಮೊಟ್ಟೆಗಳಿಗಾಗಲಿ ಹಾವುಗಳಿಗೆ ಏನು ಹಾನಿ ಮಾಡಲಿಕ್ಕೆ ಹೋಗಬೇಡಿ. ಆವಾಗ ಅದು ನಿಮಗೆ ಒಳ್ಳೆಯ ಸೂಚನೆಯನ್ನು ಕೊಡ್ತೇವೆ. ಅದರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಸಂತತಿ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕುಟುಂಬ ಅಥವಾ ನಿಮ್ಮ ಒಂದು ಪರಿವಾರ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ, ಭಾಗ್ಯ ಪ್ರಾಪ್ತಿಯಾಗುವಂಥ ಸೂಚನೆ. ಇನ್ನು ಹಾವು ನಿಮ್ಮನ್ನು ನೋಡಿ ನಾಲಿಗೆಯನ್ನು ಹೊರಗೆ ಚಾಚುತ್ತಿದ್ದರೆ, ಪದೇ ಹಾವು ನಿಮ್ಮನ್ನು ನೋಡಿ ನಾಲಿಗೆ ಹೊರಗೆ ಚಾಚುತ್ತಾ ಇದ್ದರೆ, ನಾಲಿಗೆ ಚಾಚುವುದು ಮತ್ತು ಮುಚ್ಚುವುದು ಆ ಥರ ಮಾಡ್ತಾಯಿದ್ರೆ ಅದು ಏನೋ ನಿಮಗೆ ಭಯ ಅಥವಾ ಆತಂಕ ಅಥವಾ ಕೆಡುಕಿನ ಸೂಚನೆ ಆಗಿರುತ್ತೆ. ಆವಾಗ ನೀವು ಕೆಲವು ಕಾಲ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಹಾವು ತಾನು ಹೆಡೆ ಎತ್ತಿ ಮತ್ತೆ ನೆಲಕ್ಕೆ ಬಡಿತಿದ್ದರೆ, ಹಾವು ಎಡೆ ಎತ್ತೋದು ನೆಲಕ್ಕೆ ಅಂತ ಮತ್ತೆ ಸ್ಪರ್ಶ ಮಾಡೋದು, ಎಡೆ ಎತ್ತೋದು ನೆಲಕ್ಕೆ ಸ್ಪರ್ಶ ಮಾಡೋದು ಅಂತಹ ಕ್ರಿಯೆ ಮಾಡುತ್ತೆ ಕೆಲವು ಅಪರೂಪಕ್ಕೆ. ಅದು ಆ ಒಂದು ನೋಡಿದವರಿಗೂ ಅಥವಾ ಆ ಒಂದು ಊರಿಗೂ ಅಥವಾ ಆ ಒಂದು ಗ್ರಾಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಅದರಿಂದ ಏನೋ ಮುಂದೆ ದೊಡ್ಡದಾದ ಕೇಡು ಅಥವಾ ಆಪತ್ತು ಅಥವಾ ಪ್ರಾಕೃತಿಕ ವಿಕೋಪವು ಅಥವಾ ಮನುಷ್ಯ ನಿರ್ಮಿತ ವಿಕೋಪ ಬರಲಿದೆ, ಅದು ಮಹಾಪಾತಕದ ಸೂಚಕವಾಗಿರುತ್ತೆ, ಅಥವಾ ಕಷ್ಟ ನಷ್ಟಗಳು ಅಥವಾ ಕೆಡುಕಿನ ಸೂಚನೆ ಆಗಿರುತ್ತೆ. ಹಾಗಾಗಿ ಅದಕ್ಕೆ ತಕ್ಕನೆ ಸೂಕ್ತವಾದ ಒಂದು ಪರಿಹಾರ ಮಾರ್ಗವನ್ನು ಅದನ್ನು ಅಂಥದ್ದು ವಿಕ್ರಿಯೆಗಳನ್ನು ನೋಡಿದರೆ ಮಾಡಬೇಕಾಗತ್ತೆ. ಇನ್ನು ಹಾವು ನೆಲದಿಂದ ನೀರಿಗೆ ಇಳಿದರೆ, ನೀವು ಇದ್ದ ಭಾಗದಿಂದ ನೀವು ನೋಡ್ತಾ ಇದ್ದೀರಾ, ನೀವು ನೆಲದಿರ್ತೀರ, ಹಾವು ನೆಲದಿಂದ ನೀರಿಗೆ ಇಳಿದರೆ ಅಥವಾ ನೀರಿರುವಂಥ ಒಂದು ನದಿಗೋ ಕೊಳಕ್ಕೋ ಅಥವಾ ಕೆರೆಗೋ ಇಳಿತಾ ಇದ್ದರೆ ಅದು ನಿಮಗೆ ಒಳ್ಳೆಯದು. ಅದರಿಂದ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಹಿರಿಯರಿಗೆ ಅಥವಾ ಇನ್ನಿತರಿಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದು ಅವರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ, ಶಾಂತಿ, ನೆಮ್ಮದಿ ಸಿಗುವಂಥ ಸೂಚನೆ ಹಾವು ನೆಲದಿಂದ ನೀರಿಗೆ ಇಳಿದರೆ. ಅದೇ ರೀತಿ ಹಾವು ನೀರಿನಿಂದ ನೆಲಕ್ಕೆ ಮೇಲೆ ಬಂದರೆ, ಹಾವು ನೀರಿನಲ್ಲಿದ್ದಂಥ ಹಾವು ಆಕಸ್ಮಿಕವಾಗಿ ನೆಲದ ಮೇಲೆ ಭೂಮಿ ಮೇಲೆ ಬರ್ತಿದ್ದನ್ನು ಕಂಡ್ರೆ ಅದು ನಿಮಗೆ ಕಾರ್ಯಹಾನಿಯನ್ನು, ಭಯವನ್ನು, ಭೀತಿಯನ್ನು ಸೂಚಿಸುವಂಥ ಕೆಟ್ಟ ಶಕುನ ಆಗಿರುತ್ತೆ. ಇನ್ನು ಹಾವು ನಿಮ್ಮ ಮನೆಯಲ್ಲಿದ್ದಂಥ ಯಾವುದೇ ರೀತಿಯ ಧಾನ್ಯ, ಆಹಾರ ಪದಾರ್ಥ ಅಥವಾ ಈ ಭತ್ತದ ರಾಶಿ ಇತ್ಯಾದೆಲ್ಲ ಮಾಡಿರ್ತಾರೆ, ಅದನ್ನು ಮನೆ ಅಥವಾ ಮನೆಯ ಪಕ್ಕದಲ್ಲಿ ಉಗ್ರಾಣದಲ್ಲೋ ಅಲ್ಲೋ ಇಟ್ಟಲ್ಲಿ ಅಲ್ಲಿ ಹಾವು ಬಂದು ಕೂತ್ಕೊಳ್ಳುತ್ತೆ. ಅದು ಹೆಚ್ಚಾಗಿ ಇಲಿಯನ್ನು ಹಿಡಿಲಿಕ್ಕೆ ಬರುವಂಥದ್ದು. ಹಾಗಾಗಿ ಧಾನ್ಯಗಳನ್ನು ಇಲಿಗಳು ತಿನ್ನಲಿಕ್ಕೆ ಬರ್ತವೆ. ಹಾಗಾಗಿ ಅದೇ ಇಲಿಗಳ ಒಂದು ಬೇಟೆಯಾಡಲಿಕ್ಕೆ ಹಾವುಗಳು ಬರ್ತಾ ಇರ್ತವೆ. ಹಾಗಾಗಿ ಅಂಥ ಕ್ರಮದಲ್ಲಿದ್ದು ಧಾನ್ಯದ ಒಂದು ಮೂಟೆಯ ಮೇಲೋ ಅಥವಾ ಧಾನ್ಯದ ರಾಶಿ ಮೇಲೋ ಅಥವಾ ಆಹಾರ ಧಾನ್ಯದ ಒಂದು ಪದಾರ್ಥಗಳ ಮೇಲೋ ಬಂದು ಕೂತರೆ ಅದು ಶುಭ ಸೂಚಕ, ನಿಮಗೆ ಸಮೃದ್ಧಿಯನ್ನು, ಭದ್ರತೆಯನ್ನು, ಲಾಭವನ್ನು, ಯಶಸ್ಸನ್ನು ಸೂಚಿಸುವಂಥ ಶಕುನ ಆಗಿರುತ್ತೆ. ಇನ್ನು ಹಾವು ಒಂದೇ ಜಾಗದಲ್ಲಿ ವೃತ್ತಾಕಾರವಾಗಿ ತಾನು ಸುತ್ತ ಬರ್ತಾ ಇದ್ದರೆ, ಅದು ಅಪರೂಪಕ್ಕೆ ಇಂತಹ ಘಟನೆಗಳು ಕೆಲವೊಮ್ಮೆ ಆಗುತ್ತೆ. ಹಾಗೆ ಒಂದೇ ಜಾಗದಲ್ಲಿ ವೃತ್ತಾಕಾರವಾಗಿ ಸುತ್ತು ಬರ್ತಾ ಇದ್ದರೆ ಅಥವಾ ಒಂದೇ ಜಾಗದಲ್ಲಿ ಪದೇ ಹಿಂದೆ ಮುಂದೆ ಸರಿಯುತ್ತಾ ಇದ್ದರೆ ಆವಾಗ ಅದು ಶುಭ ಸೂಚಕವಾಗಿರುತ್ತೆ. ಯಾಕಂದರೆ ಆ ಭೂಮಿಯಲ್ಲಿ ಏನೋ ಒಂದು ರಹಸ್ಯ ಅಡಗಿರುತ್ತದೆ. ಅಲ್ಲಿ ಆ ಹಾವು ವೃತ್ತಾಕಾರವಾಗಿ ಚಲಿಸುವಂಥ ಭೂಮಿಯ ಒಂದು ಭಾಗದಲ್ಲಿ ನಿಧಿ ಇರ್ಬೋದು, ಅಥವಾ ಏನಾದರೂ ಸಂಪತ್ತು ಇರ್ಬೋದು, ಅಥವಾ ಯಾವುದೇ ಒಂದು ಪುರಾತನವಾದ ದೇವರ ಮೂರ್ತಿ ಇರ್ಬೋದು, ದೇವರ ಆಲಯ ಇರ್ಬೋದು, ದೇವಸ್ಥಾನಗಳಿರ್ಬೋದು. ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ಹಲವಾರು ಘಟನೆಗಳು ಘಟಿಸಿವೆ. ಅಲ್ಲಿ ಭೂಮಿಯನ್ನು ಉತ್ಖನನ ಮಾಡಿ ನೋಡಿದಾಗ ಅಲ್ಲಿ ದೇವರ ಪ್ರತಿಮೆ, ದೇವರ ಬಿಂಬ ಅಥವಾ ಇಂಥ ದೇವಸ್ಥಾನಗಳೆಲ್ಲ ಕಂಡು ಬಂದಿವೆ. ಹಾಗಾಗಿ ಹಾವಿಗೆ ಒಂದು ವಿಶೇಷವಾದ ಜ್ಞಾನ ಇರುತ್ತೆ. ಆ ಜ್ಞಾನದ ಮೂಲಕ ಅದು ಆ ಭೂಮಿಯ ಅಡಿರುವಂಥ ನಿಧಿಗಳಿಗೆ ಅಧಿಪನು ಆ ಆದಿಶೇಷನಾಗಿರ್ತಾನೆ. ಯಾಕಂದರೆ ಭೂಮಿಯನ್ನು ಹೊತ್ತುಕೊಂಡಿರೋದೇ ಆದಿಶೇಷನು. ಅಂದರೆ ಸರ್ಪಗಳಲ್ಲಿ ಮೊದಲನೇ ಆದಿಶೇಷನು. ಅಂದರೆ
ಆ ಕದ್ರುವಿನ ಮಕ್ಕಳಲ್ಲಿ ಹುಟ್ಟಿದಂಥ ಸರ್ಪಕುಲ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲಾಗಿ ಹುಟ್ಟಿದನು ಆದಿಶೇಷನು. ಆತನು ಭೂಮಿಯನ್ನು ಧರಿಸಿದನು. ಹಾಗೆ ಭೂಮಿಯ ಒಳಗೆ ಇರುವಂಥ ವಿಚಾರಗಳು ನಾಗಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವುಗಳು ಕಂಪನದಿಂದ ಭೂಮಿಯ ಒಳಗಿನ ವಿಚಾರವನ್ನು ತಿಳಿದುಕೊಳ್ಳೋದು ಅಂತ ಹೇಳ್ತಾರೆ. ಹಾಗಾಗಿ ಹಾವು ಅಲ್ಲಿ ಒಂದೇ ಜಾಗದಲ್ಲಿ ವೃತ್ತಾಕಾರವಾಗಿ ಸುತ್ತಿದ್ರೆ ಅಥವಾ ಒಂದೇ ಜಾಗದಲ್ಲಿ ಹಿಂದೆ ಮುಂದೆ ಹೋಗ್ತಾ ಇದ್ದರೆ ಆ ಸ್ಥಳದಲ್ಲಿ ಏನೋ ಒಂದು ಪವಿತ್ರವಾದ ವಿಚಾರಗಳು ಅಥವಾ ನಿಧಿಗಳು ಇರುವಂಥ ಸೂಚನೆ ಅಂತ ಕಂಡುಬರುತ್ತೆ. ಇನ್ನು ಹಾವು ಮತ್ತು ಹಾವು ರಾಣಿ ಅಂತ ಹೇಳ್ತಾರೆ. ಇದು ಕೆಲವರಿಗೆ ಗೊತ್ತಿರೋದಿಲ್ಲ, ಸಿಟಿಯಲ್ಲಿರೋರಿಗೆ ಅದು ನೋಡಿರಲಿಕ್ಕಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಹಾವು ರಾಣಿ ಅಂತ ಒಂದು ಜೀವಿ ಇರುತ್ತೆ. ಅದು ಸಾಮಾನ್ಯ ಹಲ್ಲಿಯ ಆಕಾರವನ್ನು ಹೊಲುತ್ತೆ, ಆದರೆ ಉದ್ದವಾಗಿರುತ್ತೆ, ಹಲ್ಲಿಗಿಂತ ಉದ್ದವಾಗಿರುತ್ತೆ. ಹಲ್ಲಿಯ ಆಕಾರವನ್ನು ಅಥವಾ ಓತಿಕೆ ಅಥವಾ ಥರದ ಇರುತ್ತೆ. ಅದು ಒಂದು ನೋಡಲಿಕ್ಕೆ ದೂರದಿಂದ ಹಾವಿನ ಥರ ಕಂಡುಬರ್ತದೆ. ಅದಕ್ಕೆ ಹಾವು ರಾಣಿ ಅಂತ. ಹಾಗಾಗಿ ಹಾವು ಮತ್ತು ಹಾವು ರಾಣಿಯನ್ನು ಒಟ್ಟಿಗೆ ನೋಡಿದರೆ ಅದು ಒಳ್ಳೆಯದು. ಅಥವಾ ಹಾವು ಮತ್ತು ಹಾವು ರಾಣಿಯನ್ನು ಒಂದೇ ದಿನ ನೋಡಿದರೆ ಸಹ, ಒಂದೇ ದಿನ ಬೆಳಗ್ಗೆ ಹಾವು ನೋಡಿದರೆ ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಹಾವು ರಾಣಿಯನ್ನು ನೋಡಿದರೆ ಅದು ಒಳ್ಳೆಯ ವಿಚಾರ. ಅವ್ರಿಗೆ ಶುಭ ಕಾರ್ಯ ಆಗುತ್ತೆ. ಮನೆಯಲ್ಲಿ ವಿವಾಹ ಆಗ್ಬೋದು, ಸಂಪತ್ತು ಪ್ರಾಪ್ತಿ ಆಗ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ನಿಮಗೆ ಇದ್ದಂಥ ಅಡೆತಡೆಗಳು ನಿವಾರಣೆಗೆ ಒಳ್ಳೆಯ ವಿಚಾರಗಳಾಗುವಂಥದ್ದು. ಉದ್ಯೋಗನೋ ವ್ಯಾಪಾರನೋ ಅಥವಾ ಕೃಷಿಯೋ ಅದರಲ್ಲಿ ಅಭಿವೃದ್ಧಿ ಆಗುವ ಸೂಚನೆ ಹಾವು ಮತ್ತು ಹಾವು ರಾಣಿಯನ್ನು ಒಟ್ಟಿಗೆ ನೋಡಿದರೆ. ಇನ್ನು ಹಾವು ಈ ಬೂದಿಯ ರಾಶಿಯಲ್ಲಿ ಅಥವಾ ಯಾವುದೇ ಧೂಳಿನಲ್ಲಿ ಬಿದ್ದು ಹೊರಳಾಡುತ್ತಿದ್ದು ನೋಡಿದರೆ, ಬೂದಿಯ ರಾಶಿಯಲ್ಲಿ ಅಥವಾ ಧೂಳು ಇರುವಂಥ ಅಥವಾ ಮಲಿನವಾದ ಜಾಗದಲ್ಲಿ ಹೊರಳಾಡುತ್ತಾ ನೋಡಿದರೆ ಆದರೂ ಅಷ್ಟು ಒಳ್ಳೆಯದಲ್ಲ. ಅದರಿಂದ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಮನೆಯಲ್ಲಿರುವಂಥ ಸದಸ್ಯರಿಗೆ ಆರೋಗ್ಯ ಏನೂ ಕೆಡ್ಬೋದು, ಏನಾದರೂ ಅನಿಷ್ಟಗಳು ಸೂಚಕ, ಸಂಕಟಗಳು ಬರುವಂಥ ಸೂಚಕ ಆಗಿರುತ್ತೆ ಹಾವು ಅಂಥ ಒಂದು ಧೂಳಲ್ಲಿ ಬೂದಿಯಲ್ಲಿ ಹೊರಳಾಡೋದನ್ನು ನೋಡಿದರೆ. ಇನ್ನು ಹಾವು ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದರೆ, ಇದ್ದಕ್ಕಿದ್ದಂತೆ ಬರೋ ಅಪರೂಪ, ಆದರೆ ಕೆಲವೊಮ್ಮೆ ಅಟ್ಟಾಡಿಸ್ಕೊಂಡು ಬರುತ್ತೆ, ಕೆಲವೊಮ್ಮೆ ಪದೇ ಪದೇ ಅಟ್ಟಾಡಿಸ್ಕೊಂಡು ಬರೋ ವಿಚಾರಗಳನ್ನು ಕಂಡಿದ್ದೇವೆ. ಹಾಗಾಗಿ ಅಂತಹ ಒಂದು ಅಟ್ಟಾಡಿಸಿಕೊಂಡು ಬಂದರೆ ಅದು ಕಂಟಕದ ಸೂಚಕ, ಶಾಪತಾಪಗಳ ಸೂಚಕ, ಅಥವಾ ನಿಮಗೆ ಏನಾದರೂ ಪಿತೃಗಳ ಅಥವಾ ಹಿರಿಕರ ಅಥವಾ ಗತಿಸಿದ ಒಂದು ಹಿರಿಯರ ಆತ್ಮಕ್ಕೆ ಅತೃಪ್ತಿಯ ಸೂಚಕವಾಗಿರುತ್ತೆ. ಅದಕ್ಕೆ ಸೂಕ್ತವಾದ ಪ್ರಶ್ನೆ ಮಾರ್ಗದ ಮೂಲಕ ಅಥವಾ ಈ ಒಂದು ಜ್ಯೋತಿಷದ ಮಾರ್ಗ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಹಾವು ಅಟ್ಟಾಡಿಸ್ಕೊಂಡು ಬಂದ ವಿಚಾರ ಇದ್ದರೆ ಅದು ಕೆಲವರಿಗೆ ಪದೇ ಪದೇ ಹೀಗೆ ಆಗುತ್ತೆ. ಅಂಥವರು ಪದೇ ಪದೇ ಹಾವು ಅಟ್ಟಾಡಿಸ್ಕೊಂಡು ವಿಚಾರ ಯಾವುದೇ ಒಂದು ಆಪತ್ತು ಅಥವಾ ಕಂಟಕ ಅಥವಾ ದೋಷದ ಸೂಚಕವಾಗಿರುತ್ತೆ. ಇನ್ನು ಹಾವು ಕಚ್ಚಿದರೆ ತಕ್ಷಣವಾಗಿ ಚಿಕಿತ್ಸೆಯನ್ನು ಕೊಡಬೇಕು, ಅದು ಪ್ರಥಮ ಕರ್ತವ್ಯ. ಆದರೆ ಆಕಸ್ಮಿಕವಾಗಿ ಹಾವು ಕಚ್ಚಿದರೆ, ಯಾವುದೇ ಹಾವಾಗಲಿ ಕಚ್ಚಿದರೆ ಅದು ಒಳ್ಳೆಯ ಸೂಚನೆ ಅಲ್ಲ. ಅದು ನಿಮಗೆ ಏನೋ ಒಂದು ಕೆಡುಕಿನ ಸೂಚಕ, ಕಂಟಕದ ಸೂಚಕ. ಮತ್ತು ನಿಮ್ಮ ಒಂದು ಗ್ರಹಚಾರದಲ್ಲಿ, ನಿಮ್ಮ ಒಂದು ಜಾತಕದಲ್ಲಿ ಏನೋ ಒಂದು ಕೆಟ್ಟದಿರುತ್ತೆ. ಆದಾಗ ಸೂಕ್ತವಾಗಿ ನೀವು ಜ್ಯೋತಿಷರಲ್ಲೋ ಇನ್ನಿತರ ನಿಮ್ಮ ಇರುವಂತಹ ಜಾಗದಲ್ಲೋ ಈ ಗೊತ್ತಿರುವಂಥರಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿ ನಿಮ್ಮ ಜಾತಕ ಅನುಸಾರ ಅದಕ್ಕೆ ಸೂಕ್ತವಾದ ಕಂಟಕನೋ, ಸಂಧಿ ಕಾಲನೋ, ಅದು ಇನ್ನಿತರ ದೋಷಗಳೋ ಮತ್ತು ಇನ್ನಿತರವಾದ ವ್ಯತಿರಿಕ್ತವಾದ ದಶಾಭುಕ್ತಿಗಳ ದೋಷನೋ ಇಲ್ಲದ್ರೆ ಅದನ್ನು ಪರಿಶೀಲನೆ ಮಾಡಿಸಬೇಕಾಗುತ್ತೆ. ಹಾಗಾದರೆ ನಿಮ್ಮ ಒಳ್ಳೆಯ ದಶಾಭುಕ್ತಿ ಇದ್ದರೆ ಹಾವು ಕಚ್ಚಲಿಕ್ಕೆ ಬರೋದಿಲ್ಲ. ಅದು ಕೆಟ್ಟ ಒಂದು ಕಾಲದಲ್ಲಿ ಹಾವಿನ ಒಂದು ದಂಶನ ಆಗಿರುತ್ತೆ. ತಕ್ಷಣವಾಗಿ ಹಾವನ್ನು ಯಾವುದಂತ ನೋಡಿಕೊಂಡು ನೀವು ಚಿಕಿತ್ಸೆಯನ್ನು ಕೊಡುವಂಥದ್ದು ಮಾಡಲೇಬೇಕು. ಯಾಕಂದರೆ ಕೆಲವೊಂದು ಹಾವುಗಳಿಗೆ ಕೆಲವೇ ಗಂಟೆಗಳಲ್ಲಿ ನಮ್ಮ ಪ್ರಾಣ ಹಾನಿಯಾಗುವಂಥ ಒಂದು ಅಷ್ಟು ವಿಷಗಳಿರ್ತವೆ. ಹಾಗಾಗಿ ಹಾವನ್ನು ಕಚ್ಚಿದಾಗ ಅದನ್ನು ಯಾರೂ ನೆಗ್ಲೆಕ್ಟ್ ಮಾಡದೆ ತಕ್ಷಣವಾಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು. ಆಸ್ಪತ್ರೆಗೆ ನೀವು ಕರ್ಕೊಂಡು ಹೋಗಲೇಬೇಕಾಗತ್ತೆ. ಅಥವಾ ಯಾವುದೇ ರೀತಿಯ ನೀವು ಅದರಲ್ಲಿ ಗುಟ್ಟು ಮಾಡ್ಬೋದು, ರಹಸ್ಯ ಮಾಡ್ಬೋದು. ನಾವು ನೋಡ್ತೇವೆ ಕೆಲವರು ಹಾವನ್ನು ಕಚ್ಚಿದರೆ ನನಗೇನು ಆಗಲಿಕ್ಕಿಲ್ಲ ಅಥವಾ ನನಗೇನು ಆಗಲ್ಲ, ನನಗೆ ಗರುಡ ರೇಖೆ ಇದೆ, ನನ್ನ ಕೈಯಲ್ಲಿ ಮಚ್ಚೆ ಇದೆ, ಏನೇನು ಹೇಳ್ತಾರೆ. ಅದು ಬೇರೆ ಬೇರೆ ಮೂಢನಂಬಿಕೆಗಳಿರ್ತವೆ. ಅಂಥದ್ದೇ ಮೂಢನಂಬಿಕೆಗೆ ಒಳಗಾಗಬೇಡಿ. ಅಲ್ಲಿ ಹಾವು ಕಚ್ಚಿದ ತಕ್ಷಣ ಪ್ರಥಮವಾಗಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಆಸ್ಪತ್ರೆಗೆ ಕರ್ಕೊಂಡ್ಬೇಕು, ಅಥವಾ ಇನ್ನಿತರಿಗೆ ಅದನ್ನು ನೀವು ಇನ್ಫಾರ್ಮ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಅದು ಕಚ್ಚಿದ ಶಕುನವು ಅಷ್ಟು ಒಳ್ಳೆಯದಲ್ಲ. ಅದರಿಂದ ಕೆಡುಕು ಅಥವಾ ಏನು ಕಂಟಕ ಅಥವಾ ಪಿತೃದೋಷದ ಸೂಚಕ ಆಗಿರುತ್ತೆ. ಇನ್ನು ಹಾವನ್ನು ನೀವು ಉದ್ದೇಶಪೂರ್ವಕವಾಗಲ್ದ್ರೆ ಆಕಸ್ಮಿಕ ಕೆಲವೊಮ್ಮೆ ಅಲ್ಲಿ ಹಾವನ್ನು ಸಾಯಿಸಬೇಕಾದ ಪ್ರಸಂಗಗಳು ಬರ್ತವೆ. ಅಲ್ಲಿ ಯಾವುದೋ ಒಂದು ಆಪತ್ಕಾಲದಲ್ಲಿ, ಹಿಂದೆನೂ ಅಂಥ ಒಂದು ಆಪತ್ಕಾಲ ಬಂದಿದ್ದಿರುತ್ತೆ. ಅದನ್ನು ಹಿಂದೆನೂ ಕೆಲವು ಹಿರಿಯರು ಸಹ ಆಪತ್ಕಾಲ ಬಂದಾಗ ಅಥವಾ ಬೇರೆ ವಿಧಿ ಇಲ್ಲದೆ ಅಲ್ಲಿ ಹಾವನ್ನು ಅಲ್ಲಿ ಸಾಯಿಸಬೇಕಾಗತ್ತೆ ಅಂತ ಬಡಿದು ಸಾಯಿಸಿದರೆ ಅದು ಮಹಾಪಾತಕ. ಅದು ಹಾವನ್ನು ಸಾಯಿಸೋದು ಮಹಾಪಂಚಪಾತಗಳಲ್ಲಿ ಒಂದಾಗಿದೆ. ಅದು ಸರ್ಪದೋಷ ಅಂತ ಬರುತ್ತೆ. ಹಾಗಾಗಿ ಅದನ್ನು ಸಾಯಿಸಿದ್ರೆ ನೀವು ಸುಮ್ಮನಾಗಬಾರ್ದು. ಸಾಯಿಸಿದ ಬಳಿಕ ಅದಕ್ಕೆ ಸೂಕ್ತವಾದ ಸಂಸ್ಕಾರವನ್ನು, ಕೆಲವೊಮ್ಮೆ ಹಠಮಾರಿ ಹಾವುಗಳಿರುತ್ತೆ ಅಥವಾ ನಿಮಗೆ ಪದೇ ಪದೇ ಕಾಡುವಂಥ ಹಾವಿರುತ್ತೆ, ಆವಾಗ ಅದನ್ನು ಬಡಿದು ಸಾಯಿಸಿದ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದ ಒಂದು ಗೌರವಪೂರ್ವಕವಾಗಿ ಅದಕ್ಕೆ ಸರ್ಪ ಸಂಸ್ಕಾರವನ್ನು ಮಾಡಿ ಅದಕ್ಕೆ ಅದರ ಒಂದು ಅಂತಿಮ ಕ್ರಿಯೆ ವಿಧಿವಿಧಾನವನ್ನು ಗೊತ್ತಿರುವಂಥ ಪುರೋಹಿತರು ಅಥವಾ ಹಿರಿಯ ಮಾರ್ಗದರ್ಶನಗಳು ಮಾಡಿ ಅದನ್ನು ಪರಿಹಾರಗಳನ್ನು ಮಾಡಬೇಕು. ಅಥವಾ ಪ್ರತ್ಯೇಕವಾಗಿ ನೀವು ನಮ್ಮ ಊರಿನಲ್ಲೋ ನಾಗಶಿಲೆಯೋ ನಾಗ ಪ್ರತಿಷ್ಠೆಯನ್ನು ಮಾಡಬೇಕಾಗತ್ತೆ. ಇನ್ನು ಹಾವನ್ನು ತಂದು ಮನೆಯಲ್ಲಿ ಸಾಕಿದರೆ ಅದು ಒಳ್ಳೆಯದಲ್ಲ. ಹಾವನ್ನು ಮನೆಯಲ್ಲಿ ಸಾಕಬಾರ್ದು ಅಂತ ವಿಚಾರ. ಅದು ಬಂದು ಸೇರಿ ಸ್ವಲ್ಪ ದಿನ ಇದ್ದು ತನ್ನಷ್ಟಕ್ಕೆ ತಾನು ಹೋಗಬೇಕು ಹೊರತು ಅದನ್ನು ಮನೆಯಲ್ಲಿ ತಂದು ಸಾಕುವಂಥ ವಿಧಿ ಇಲ್ಲ. ಆದಾಗ ಅದು ನಮಗೆ ದಾರಿದ್ರ್ಯವನ್ನು ಕಾಡುತ್ತೆ. ಹಾವಾಡಿಗರು ಅಂತ ಹೇಳ್ತಾರಲ್ಲ, ಅವರು ಮನೆ ಹೋಗಿ ಎಲ್ಲ ಊರು ಹೋಗಿ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡೋರು. ಹಾಗೆ ಆ ರೀತಿಯ ಒಂದು ದಾರಿದ್ರ್ಯ ನಮಗೆ ಬರುತ್ತೆ ಅಂತ ಲೆಕ್ಕ. ಹಾಗಾಗಿ ಹಾವನ್ನು ತಂದು ಮನೆಯಲ್ಲಿ ಇಟ್ಕೋಬಾರ್ದು, ತಂದು ಸಾಕಬಾರ್ದು. ಅದು ದಾರಿದ್ರ್ಯವನ್ನು ಅಥವಾ ನಿಮಗೆ ವಿಪತ್ತನ್ನು ಅಥವಾ ನಿಮ್ಮ ಕುಟುಂಬಕ್ಕೆ ವಿನಾಶವನ್ನು ಸೂಚಿಸುವಂಥ ಕ್ರಿಯೆ ಆಗಿರುತ್ತೆ. ಹಾವನ್ನು ತಂದು ಮನೆಯಲ್ಲಿ ಸಾಕಬಾರ್ದು. ಇನ್ನು ಯಾವುದಾದ್ರೂ ಹಾವಾಗಿರ್ಬೋದು, ಮನೆಯಲ್ಲಿ ನಿಮ್ಮ ಇದ್ದಂಥ
ಈ ಗತಿಸಿದ ಹಿರಿಯರ ಫೋಟೋದ ಮೇಲೆ ಬಂದರೆ ಅಥವಾ ಹಿರಿಯರ ಸಮಾಧಿಗಳ ಮೇಲೆ ಬಂದರೆ ಅಥವಾ ನೀವು ಹಿರಿಯರಿಗೆ ಸಮಾಧಿ ಅಥವಾ ಅವರನ್ನು ದಫನ ಸಂಸ್ಕಾರ ಮಾಡಿದ ಜಾಗದಲ್ಲಿ ಪದೇ ಪದೇ ಹಾವನ್ನು ಕಾಣ್ತಾ ಇದ್ದರೆ ಅದು ನಿಮಗೆ ಒಳ್ಳೆಯ ಸೂಚನೆ ಅಲ್ಲ. ಅದು ಪಿತೃಗಳ ದೋಷ, ಪಿತೃಗಳ ಅತೃಪ್ತಿ ಅಥವಾ ಪಿತೃಗಳ ಶಾಪ ಅಥವಾ ಪಿತೃಗಳಿಗೆ ಅತೃಪ್ತಿ ಆಗುವಂಥ ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದನ್ನು ನೀವು ನಿಲ್ಲಿಸಬೇಕು. ಅಥವಾ ಪಿತೃಗಳಿಗೆ ನೀವು ಮಾಡಬೇಕಾದಂಥ ವಾರ್ಷಿಕವಾದ ಏನಾದರೂ ಒಂದು ಅವರಿಗೆ ಸಂತೃಪ್ತಿ ಕಾರ್ಯವನ್ನು, ಶ್ರಾದ್ದವನ್ನು, ಪಿಂಡ ತರ್ಪಣವನ್ನು ಅಥವಾ ಇನ್ನಿತರ ನಿಮ್ಮ ಕುಲ ಆಚಾರ ನಿಮ್ಮ ಜಾತಿಯ ಪದ್ಧತಿಗೆ ಅನುಸಾರವಾಗಿ ಪಿತೃಗಳಿಗೆ ಮಾಡಬೇಕಾದ ಗೌರವ ನೀವು ಕೊಡ್ತಾ ಇಲ್ಲ ಅಂತ ಅದರ ಅರ್ಥ. ಅದನ್ನು ನೀವು ಗಮನಿಸ್ಕೋಬೇಕಾಗತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ಇನ್ನು ಏನಾದರೂ ಹಾವು ಬಂದಾಗ ಕೆಲವರು ಹಾಲೆಲ್ಲ ಇಡುವ ಪದ್ಧತಿ ಇರುತ್ತೆ. ಹಾವು ಹೆಚ್ಚಾಗಿ ಹಾಲು ಕುಡಿದಿಲ್ಲ, ಆದರೆ ಆಕಸ್ಮಿಕವಾಗಿ ಎಲ್ಲೋ 1000ರಲ್ಲಿ 1 ಬಾರಿ ಇಂತಹ ಘಟನೆಗಳು ನಡೆದಿವೆ. ಹಾವು ಇಟ್ಟಂಥ ಹಾಲನ್ನು ಕುಡಿದ ಪ್ರಸಂಗಗಳು ನಡೆದಿವೆ. ಆದರೆ ಈ ಆಕಸ್ಮಿಕವಾಗಿ ನೀವೇನಾದರೂ ಹಾಲನ್ನು ಇಟ್ಟಿದ್ದನ್ನು ಹಾಲು ಕುಡಿದರೆ ಅದು ಬಹಳ ಶುಭ ಫಲ. ನಿಮಗೆ ಜನ್ಮಾಂತರ ದೋಷ ನಿವಾರಣೆ ಆಗುತ್ತೆ, ನಿಮ್ಮ ಪಾಪಗಳು ನಿವಾರಣೆ ಆಗುತ್ತೆ, ನಿಮಗೇನಾದರೂ ಶಾಪಗಳು ನಿವಾರಣೆ ಆಗುತ್ತೆ, ನಿಮ್ಮ ಇಡೀ ಕುಲ ವೃದ್ಧಿ ಆಗುತ್ತೆ. ಯಾರ ಮನೆಯಲ್ಲಿ ಇಟ್ಟಂತಹ ಹಾಲನ್ನು ಹಾವು ಕುಡಿದಿದೆಯೋ ಅವರ ಕುಲ ವೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ, ಎಲ್ಲ ನಿಮಗೆ ಧನ ಸಮೃದ್ಧಿ, ಆರೋಗ್ಯ ಎಲ್ಲ ಸಿದ್ಧಿ ಆಗುತ್ತೆ. ಅಂದರೆ ಅದು ಆಶೀರ್ವಾದ ಪೂರ್ವಕವಾಗಿ ಕುಡಿದು ನಿಮಗೆ ಸಂತೃಪ್ತಿಯನ್ನು ಸೂಚಿಸಿದೆ ಅಂತ ಅದರ ಅರ್ಥ. ಹಾಗಾಗಿ ಇದು ಒಂದು ಅಪರೂಪದ ಘಟನೆ. ಎಲ್ಲರೂ 1000ರಲ್ಲಿ 1 ಇಂತಹ ಘಟನೆಗಳು ಜರುಗುತ್ತವೆ. ಇನ್ನು ಈ ಹಾವುಗಳು ವಿಶೇಷ ಹಬ್ಬ ಹರಿದಿನಗಳಲ್ಲಿ, ಉದಾಹರಣೆಗೆ ನಾಗಪಂಚಮಿ ದಿನ, ಗಣೇಶನ ಹಬ್ಬದ ದಿನ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ಇನ್ನಿತರ ಯಾವುದೇ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಹಾವು ನಿಮ್ಮ ಮನೆಗೆ ಬಂದರೆ ಅಥವಾ ಹಾವು ನಿಮ್ಮ ಮನೆಯಲ್ಲಿ ದರ್ಶನ ತೋರಿಸಿದರೆ ಅಥವಾ ಅಂಥ ಒಂದು ದೇವಾಲಯಗಳಲ್ಲೋ ಮನೆಯಲ್ಲೋ ಅಥವಾ ಚಿತ್ರಪಟದಲ್ಲೋ ದೇವರ ಮಂದಿರದಲ್ಲೋ ಅಂಥ ಒಂದು ವಿಶೇಷ ದಿನಗಳಲ್ಲಿ ಹಾವು ಬಂದರೆ ಅದು ದರ್ಶನ ಕೊಟ್ಟರೆ, ಸೇವೆ ಸೇರಿದರೆ ಅದು ನಿಮಗೆ ಬಹಳ ಒಳ್ಳೆಯ ಶಕುನ. ಅದರಿಂದ ನಿಮಗೆ ಶುಭವಾಗುತ್ತೆ. ದೇವರ ದಯೆ ಇದೆ, ಗುರುಗಳ ಕೃಪೆ ಇದೆ, ಗ್ರಹಗಳ ಅನುಕೂಲ ಇದೆ, ಎಲ್ಲವೂ ಮುಂದೆ ಶುಭವಾಗಲಿದೆ ಎಂಬ ಶುಭ ಸೂಚನೆ ಆಗಿರುತ್ತೆ. ಹಾಗಾಗಿ ಇಲ್ಲಿವರೆಗೆ ಸುಮಾರು 45 ರೀತಿಯ ಇನ್ನಷ್ಟು ಶಕುನಗಳು ಇರ್ತವೆ. ಈ ಶಕುನಗಳ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಹಾವಿಗೆ ಸಂಬಂಧಪಟ್ಟ ಚಲನೆಗೆ, ಹಾವಿಗೆ ಬಂದಾಗ ಅಥವಾ ಹಾವು ನಿಮಗೆ ಹೆಡೆ ಎತ್ತಿದಾಗ ಅಥವಾ ಹಾವಿನ ಒಂದು ಬೇರೆ ಬೇರೆ ಭಾಗದಲ್ಲಿ ಚಲನೆ ಆದಾಗ ಯಾವ ರೀತಿಯ ಶಕುನ ಅಂತ ಅದನ್ನು ವಿವರಣೆ ಮಾಡಿದ್ದೇನೆ. ಇಲ್ಲಿ ಶುಭ ಶಕುನಗಳು ಇವೆ ಅಥವಾ ಅಪಶಕುನಗಳು ಅಥವಾ ಕೆಟ್ಟ ಶಕುನಗಳು ಹೇಳಲ್ಪಟ್ಟಿವೆ. ಈ ಕೆಟ್ಟ ಶಕುನಗಳಿಂದ ನೀವು ತುಂಬ ಚಿಂತೆ, ಆತಂಕ, ಭಯ ಪಡುವಂಥದ್ದಿಲ್ಲ. ಯಾರಿಗೆ ಈ ಹಾವಿನಿಂದ ಈ ಕೆಟ್ಟ ಶಕುನಗಳು ಹೇಳಲ್ಪಟ್ಟಿವೆ ಅಂಥವರು ಪ್ರಥಮತವಾಗಿ ತಮಗೆ ಆ ಒಂದು ಶಕುನ ಕಂಡಂತಹ ಸಮಯದಲ್ಲೇ ವಿಶೇಷವಾಗಿ ನಿಮಗೆ ಗೊತ್ತಿರುವಂಥ ಯಾವುದೇ ದೇವರ ನಾಮಸ್ಮರಣೆ ಮಾಡಿ, ಗಣೇಶನ ನಾಮನೋ ಅಥವಾ ಸುಬ್ರಹ್ಮಣ್ಯನ ನಾಮನೋ, ದೇವಿಯದೋ, ರಾಮನೋ, ಕೃಷ್ಣನೋ ಅಂತ ಹೇಳ್ಬೋದು. ಓಂ ಗಂ ಗಣಪತೇ ನಮಃ, ಓಂ ನಮೋ ನಾರಾಯಣ ನಮಃ, ಓಂ ನಮಃ ಶಿವಾಯ, ಓಂ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ, ಓಂ ಶ್ರೀ ಕಾಳಿಯ ಮರ್ದನ ಕೃಷ್ಣಾಯ ನಮಃ ಮುಂತಾದ ಈ ದೇವರಿಗೆ ಸಂಬಂಧಪಟ್ಟ ಯಾವುದೇ ಹೆಸರನ್ನು ಹೇಳ್ಬೋದು. ಅಥವಾ ನಾನು ಆರಂಭದಲ್ಲಿ ಹೇಳಿದ್ದೇನೆ, ಅನಂತಂ ವಾಸಿಕಂ ಶೇಷಂ ಪದ್ಮನಾಭಂ ಚ ಕಂಬಳಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಳಿಯಂ ಸತ ಮುಂತಾದ ಈ ನವನಾಗರ ಸ್ಮರಣೆಯನ್ನು ಮಾಡೋದಾಗಲಿ, ಅಥವಾ ಕಾರ್ಕೋಟಕಾಯ ವಿದ್ಮಹಿ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಮುಂತಾದ ನಾಗರ ಗಾಯತ್ರಿನೋ ಅಥವಾ ಓಂ ನಮೋ ನಾಗರಾಜಾಯ ನಮಃ ಯಾವುದೇ ಹೇಳಲಿಕ್ಕೆ ಬರೋದಿಲ್ಲ, ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಓಂ ನಮೋ ನಾಗರಾಜಾಯ ನಮಃ, ಓಂ ನಮೋ ನಾಗರಾಜಾಯ ನಮಃ ಅಂತ ಹೇಳಿ ಆ ನಾಗರಾಜರನ್ನು ನೀವು ವಂದನೆ ಮಾಡುವಂಥದ್ದು ಯಾವುದೇ ರೀತಿಯ ಕೆಟ್ಟ ಶಕುನಗಳು ಕಂಡಾಗ. ಇನ್ನು ತಮಗೆ ಗೊತ್ತಿರುವಂತೆ ಆಯಾ ಊರುಗಳಲ್ಲಿ ಅಲ್ಲಲ್ಲಿ ನಾಗರ ಕಲ್ಲುಗಳು, ನಾಗರ ಶಿಲೆಗಳು ಅವುಗಳ ಊರಲ್ಲಿರುತ್ತೆ ಅಥವಾ ದೇವಾಲಯಗಳಲ್ಲೂ ಅರಳಿ ಮರದ ಒಂದು ಆವರಣದಲ್ಲೋ ಇರುವಂಥ ನಾಗರ ಶಿಲೆಗಳಿಗೆ ಪೂಜೆಯನ್ನು, ಅಭಿಷೇಕವನ್ನು ಮಾಡ್ಬೋದು. ಅದೇ ರೀತಿ ಪ್ರಸಿದ್ಧವಾದ ಹಲವಾರು ನಾಗರ ಒಂದು ಕ್ಷೇತ್ರಗಳಿರ್ತವೆ. ಈ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಾಗಲ ಮಡಿಕೆ, ಜೊತೆಗೆ ವಿದುರಾಶ್ವಥ, ಅಲ್ಲದೆ ದೇಶದಲ್ಲಿರುವಂಥ ನಾಗರಕೋಯಿಲು, ಮನ್ನಾರ್ ಶಾಲೆ, ಜೊತೆಗೆ ಪಳನಿ ಮುಂತಾದ ಕ್ಷೇತ್ರಗಳಿರ್ಬೋದು ಅಥವಾ ಕಾಳಹಸ್ತಿ ಮುಂತಾದ ಕ್ಷೇತ್ರಗಳಿರ್ಬೋದು. ಈ ರೀತಿ ಹಲವಾರು ನಾಗರ ಕ್ಷೇತ್ರಗಳು, ಅಲ್ಲಿ ಹೋಗಿ ನೀವು ನಾಗರ ಏನಾದರೂ ಸೇವೆಗಳನ್ನು ಮಾಡ್ಬೋದು, ಪಂಚಾಮೃತ ಅಭಿಷೇಕ ಸೇವೆಗಳನ್ನು ಮಾಡ್ಬೋದು. ಅಥವಾ ನಾಗರ ಪಂಚಮಿ ವರ್ಷಕ್ಕೊಮ್ಮೆ ಬರುತ್ತೆ, ಆ ಪಂಚಮಿ ದಿನದಂದು ಏನಾದರೂ ವಿಶೇಷವಾದ ಸೇವೆಗಳನ್ನು, ಹರಕೆಗಳನ್ನು ಮಾಡುವಂಥದ್ದು. ಇನ್ನು ಈ ಸತ್ತ ಹಾವಿಗೆ ಸಂಬಂಧಪಟ್ಟ ವಿಚಾರವಾಗಿ ನೀವು ಸರ್ಪ ಸಂಸ್ಕಾರವನ್ನು ಯೋಗ್ಯವಾದ ಅಲ್ಲಿ ವಿಪ್ರರನ್ನು, ಬ್ರಾಹ್ಮಣರನ್ನು ಕಂಡುಕೊಂಡು ವಿಧಿಪೂರ್ವಕವಾಗಿ ಸರ್ಪ ಸಂಸ್ಕಾರವನ್ನು ಮಾಡಿ ಅದಕ್ಕೆ ಅಂತಿಮ ವಿಧಿವಿಧಾನಗಳನ್ನು ಅಥವಾ ಅಂತಿಮ ಕ್ರಿಯೆಗಳನ್ನು ಮಾಡುವಂಥದ್ದು ಉತ್ತಮ. ಜೊತೆಗೆ ಯಾರಿಗೆ ಪದೇ ಪದೇ ಇಂಥ ನಾಗರ ದೋಷಗಳು ಅಥವಾ ನಾಗರ ಕೆಟ್ಟ ಶಕುನಗಳು ಕೆಲವರಿಗೆ ಕನಸಲ್ಲಿ ಸಹ ಕಾಡ್ತಾ ಇರುತ್ತೆ, ಆ ಕನಸಿನ ವಿಚಾರಕ್ಕೆ ಆಮೇಲೆ ಬೇರೆ ಒಂದು ವಿಚಾರದಲ್ಲಿ ಕನಸಿನ ಶಕುನವನ್ನು ಹೇಳಲಿದ್ದೇನೆ. ಅಂತಹ ಒಂದು ಸರ್ಪದ ದೋಷಗಳು ಪದೇ ಪದೇ ಕಂಡು ಬಂದವರು ಅಲ್ಲಿ ಎಲ್ಲಾದರೂ ನಾಗರ ಕ್ಷೇತ್ರದಲ್ಲೋ, ಕುಕ್ಕೆನೋ, ಘಾಟಿನೋ ಅಥವಾ ವಿದುರಾಶ್ವತನೋ ಹೋಗಿ ಅಲ್ಲಿ ನಾಗಶಿಲೆಯನ್ನು ಪ್ರತಿಷ್ಠೆ ಮಾಡಿ ನಾಗ ಪ್ರತಿಷ್ಠೆ ಮಾಡಿ ತಮ್ಮ ದೋಷವನ್ನು ಕಳೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮಗೆ ಆಗುವಂಥ ಸರಳ ರೀತಿಯ ಪರಿಹಾರಗಳಿವೆ. ಸಾಮಾನ್ಯವಾಗಿ ನಿಮ್ಮಲ್ಲಿರುವಂಥ ಯಾವುದೇ ದೇವಾಲಯಗಳಿಗೆ ಹೋಗಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ವಂದನೆ ಮಾಡ್ಬೋದು. ಇಂಥ ಕೆಟ್ಟ ಶಕುನಗಳಾದ ಅಥವಾ ಕನಿಷ್ಠ ಪಕ್ಷ ಅರಳಿ ಮರ ಅಂತ ಅಲ್ಲಲ್ಲಿರುತ್ತೆ, ಅರಳಿ ಮರಕ್ಕೆ 9 ಪ್ರದಕ್ಷಿಣೆಯನ್ನು ಮಾಡಿದರೂ ಈ ನಾಗರ ಕೆಟ್ಟ ಶಕುನ ದೋಷ ನಿವಾರಣೆ ಆಗುತ್ತೆ. ನಿಮಗೆ ಯಾವುದೇ ದೇವಸ್ಥಾನ ಇಲ್ಲ, ಯಾವುದೇ ಮಂತ್ರ ಗೊತ್ತಿಲ್ಲ, ಯಾವುದೇ ಶ್ಲೋಕ ಗೊತ್ತಿಲ್ಲ, ಭಯ ಪಡಬೇಕಾಗಿಲ್ಲ.
ಆ ನಾಗರ ಕೆಟ್ಟ ಶಕುನ ಆದ ದಿವಸದಂದು ನೀವು ಅರಳಿ ಮರವನ್ನು ಆ ದಿನ ಸಂಜೆ ಆಗಿದ್ದರೆ ಪರವಾಗಿಲ್ಲ, ಮಾರನೇ ದಿನ ಬೆಳಗ್ಗೆ ಹೋಗಿ ಬೆಳಗಿನ ಕಾಲದಲ್ಲಿ ಹಗಲಿನ ಕಾಲದಲ್ಲಿ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ಅದರಲ್ಲೂ ಈ ಸರ್ಪದೋಷ ನಿವಾರಣೆ ಆಗುತ್ತೆ. ಅಥವಾ ಸುಬ್ರಹ್ಮಣ್ಯನಿಗೆ, ಗಣೇಶನಿಗೆ, ದೇವಿಗೆ, ನರಸಿಂಹಸ್ವಾಮಿ, ವೆಂಕಟೇಶ್ವರ, ನಾರಾಯಣ ಮುಂತಾದ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಶ್ಲೋಕವನ್ನು ಮಂತ್ರವನ್ನು ಹೇಳ್ಕೊಳ್ಳಿ. ಅದರಿಂದ ಆದಂತಹ ಈ ನಾಗರ ಕೆಟ್ಟ ಶಕುನ ಖಂಡಿತ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಶಕುನ ಶಾಸ್ತ್ರದಲ್ಲಿ ಬಂದಂತಹ ಶಕುನ ರಹಸ್ಯದಲ್ಲಿ ಈ 7ನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಸರ್ಪಗಳಿಗೆ ಸಂಬಂಧಪಟ್ಟ ಶಕುನವನ್ನು ವಿವರಣೆ ಮಾಡಿದ್ದೇನೆ. ತಮಗೆಲ್ಲರಿಗೂ ಆ ವಾಸುಕಿ ನಾಗರಾಜರ ಅನುಗ್ರಹದಿಂದ ಆಯುರಾರೋಗ್ಯ ಕೀರ್ತಿ ಜಯಲ್ವಾಳು ಸಿದ್ಧಾಗಲಿ. ಮುಂದೆ ನಿಮ್ಮ ಈ ಪ್ರೋತ್ಸಾಹ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.